ನಾವಿಲ್ಲಿ ತಮಿಳ್ ಅವ್ರಿಗೆ, ತೆಲುಗು ಅವ್ರಿಗೆ, ಮಲಯಾಳಂ ಅವ್ರಿಗೆ, ಹಿಂದಿ ಅವ್ರಿಗೆ ಇನ್ ಸ್ವಲ್ಪ ದಿವಸ ಬಿಟ್ರೆ ಇನ್ನು ಒರಿಸ್ಸಾನು ಬರ್ತದೇನೋ ಗೊತ್ತಿಲ್ಲ, ಎಲ್ರಿಗೂ ಫೈಟ್ ಕೊಟ್ಕೊಂಡು ನಾವು ಒಂದು ಸಿನಿಮಾ ನಾವು ನಿಲ್ಲಿಸ್ಬೇಕು ಅಂತಂದ್ರೆ ಕೆಲವು ಜಾಗದಲ್ಲಿ ಕಾಸ್ಟ್ಲಿ ಆಗಿರ್ಬೇಕಾಗುತ್ತೆ. ಕೆಲವೊಬ್ರೊಬ್ರು ಅವ್ರು ಅಚೀವ್ ಮಾಡಿರ್ತಾರಲ್ಲ ಲೈಫಲ್ಲಿ, ಏನಕ್ಕಿರ್ಬೋದು ಅಂತ ನಾವು ವೀಕೆಂಡ್ ವಿತ್ ರಮೇಶ್ ಎಲ್ಲ ನೋಡೋದು ಬದಲು ಬಟ್ ಲಕ್ ಅನ್ನೋದ್ಕಿಂತ ಆಕ್ಸಿಡೆಂಟ್ ಅಂತ ಲಕ್. ಹೌದು. ಬಿಕಾಸ್ ಆಫ್ ನಾನೆಲ್ಲೋ ಒಂದ್ ಕಡೆ ಆಟೋ ಓಡಿಸ್ಕೊಂಡಿದ್ದವನು, ಸಡನ್ ಆಗಿ ಒನ್ ಡೇ ಕೇಮ್ ಮೈ ಬ್ರದರ್. ಅವ್ರು ಕೇಳಿದ್ರು, ನೀನು ಸ್ಟೆಂಟಿನಲ್ಲಿ ಫೈಟರ್ಸ್ ಆಗಿ ತೊಗೊಂತಾ ಇದ್ದಾರೆ, ಓನ್ಲಿ ಸ್ಟೆಂಟ್ ಮ್ಯಾನ್ ಆಗಿ ತೊಗೊಂಡಿದ್ದಾರೆ. ಓಕೆ, ಸ್ಟೆಂಟ್ ಜಾಬ್ ಕೆಂಡು ಏನ್ ಸಿಗುತ್ತೆ ನೋಡೋಣ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದು ಅಷ್ಟೇ, ಸ್ಟಾರ್ಟ್ ಮಾಡಿದ್ವಿ. ಬಟ್ ಹೋಗ್ತಾ 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 ನನಗೆ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಎಲ್ಲ ಒಂದೊಂದು ಚಾಲೆಂಜಿಂಗ್ ಸಿಕ್ಕಿ 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 ಆ ಚಾಲೆಂಜಿಂಗಲ್ಲೂ ಭಗವಂತ ಕೈ ಹಿಡಿದು ಕರ್ಕೊಂಡ್ಬಂದು ಇಲ್ಲಿ ಗಂಟ ನಿಲ್ಸಿದ್ರು. ಏನಿಲ್ಲ, ಒಟ್ಟಿನಲ್ಲಿ ಇವಾಗ ಸಿನಿಮಾ ಇಲ್ಲೂ ಅದೇ ಸಿನಿಮಾನೇ, ಬಾಲಿವುಡಲ್ಲೂ ಅದೇ ಸಿನಿಮಾನೇ, ತೆಲುಗುಲೂ ಅದೇ ಸಿನಿಮಾನೇ. ಬಟ್ ಏನಂದ್ರೆ ಕೆಲಸ ಮಾಡೋ ವಿಧಾನಗಳು ಬೇರೆ ರೀತಿ ಅಷ್ಟೇ. ಓಪನ್ ಹ್ಯಾಂಡ್ ಕೊಟ್ಟಾಗ ಏನಾಗುತ್ತೆ, ಇನ್ನೊಂದು ರೇಂಜ್ ಮಾಡ್ಬೋದು. ಇವಾಗ ನಾವು ಇಲ್ಲಿ ಕನ್ನಡದಲ್ಲಿ ಮೇ ಬಿ ಇನ್ 5 to 6 days ಒಂದು ಆಕ್ಷನ್ ಮಾಡ್ತೀವಿ, ಅಲ್ಲಿ ನನಗೆ ಮಿನಿಮಮ್ ಇಲ್ಲ ಅಂದ್ರೆ 20 days ಕೊಡ್ತೀವಿ. 20 days ಬಿಕಾಸ್ ಆಫ್ ಬಜೆಟ್ ಇರೋದ್ರಿಂದ. ಆಮೇಲೆ ಆಕ್ಟರ್ ಡೈಲಿ ಇಲ್ಲಿ ಕನ್ನಡದಲ್ಲಿ ನಾವೇನಂತಾರೆ ಒಂದು ಅಟ್ಲೀಸ್ಟ್ ಒಂದು 6-7 ಶಾರ್ಟ್ಸ್ ಇಲ್ಲ 20 ಶಾರ್ಟ್ಸ್ ನಾವು ತೆಗಿತೀವಿ ಅಂತ. ಅಲ್ಲೇನಂತಾರೆ ಓನ್ಲಿ ಫಾರ್ 1 day 4 ಶಾರ್ಟ್ಸ್. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಲಿಟ್ರಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅವರು. ನೀವು ಕಾಲೇಜಲ್ಲೆಲ್ಲ ಓದೋವಾಗ ಅಯ್ಯೋ ಇವ್ರು ಫಸ್ಟ್ ಬೆಂಚ್ ಬರೀ ಓದ್ತಾನೆ ಇರ್ತಾರೆ ಅನ್ಕೊಂಡು ಎಕ್ಸಾಮ್ ಟೈಮಲ್ಲಿ ಈ ನೋಟ್ಸ್ ಇದ್ರೆ ಕೊಡ್ತೀಯಾ ಪ್ಲೀಸ್, ನೀನು ಬರ್ಕೊಂಡಿರ್ತೀಯಾ ಅಂತ ನಂಗೆ ಗೊತ್ತು. ಅವ್ರು ಹಂಗೆ ನನ್ನ ಜೀವನದಲ್ಲಿ ಆ ಥರ ಚಾಲೆಂಜ್ ಆಗಿ ಬಂದಿದ್ದು 2 ಸಿನಿಮಾ. ನಾನು 2 ಸಿನಿಮಾನು ನಾನು ಯಾವುದೇ ಕಾರಣ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ. ಒಂದು ಸಂಗೊಳ್ಳಿ ರಾಯಣ್ಣ ಇರ್ಬೋದು, 2ನೇದು ಬಂದು ಬಾರ್ಡರ್ ಟು. ಅಂದ್ರೆ 2 ಡಿಫ್ರೆಂಟ್ ವೇ. ಅಫ್ಕೋರ್ಸ್ ಹೋದ್ಮೇಲೆ ನಾನು ತುಂಬಾ ಪಾಠ ಆಗ್ತದೆ. ಡೈರೆಕ್ಷನ್ ನಾಟ್ ಎ ಈಸಿ ಜಾಬ್. ಓಪನ್ಲಿ ಐ ಆಮ್ ಟೆಲಿಂಗ್ ಎಲ್ಲಾ ನಿರ್ದೇಶಕರಿಗೂ ನಾನು ನಿಜವಾಗ್ಲೂ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅವ್ರಿಗೆ ಎಷ್ಟು ಜನ ನಾನು ತೊಂದರೆ ಕೊಟ್ಟಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆಕ್ಷನ್ ಕಟ್ ಅಂದ ತಕ್ಷಣ ನೀವ್ ಆಕ್ಷನ್ ಕಟ್ ಹೇಳೋದೇ ಬೇರೆ ರೀತಿ. ಬ್ಲಾಸ್ಟ್ ಬಾಂಬ್ ಇದು ಏನಂದ್ರೆ ಸಕಲ ಕಲಾವಲ್ಲಭರು ಇವರು. ಅದಕ್ಕೆ ನಿರ್ದೇಶಕರಾಗಿ ಮಾತಾಡ್ತಾರ, ನಿರ್ಮಾಪಕರಾಗಿ ಮಾತಾಡ್ತಾರ, ಇಲ್ಲ ಫೈಟ್ ಮಾಸ್ಟರ್ ಆಗಿ ಮಾತಾಡ್ತಾರೆ ಅಲ್ಲ. ಬಟ್ ಏನೇ ಆದ್ರೂ ಟುಡೇ ವಿ ಆರ್ ಸ್ಪೀಕಿಂಗ್ the man behind the action and the story of Rakkasapuradolu. Yes, correct. Starting as an auto driver, today to be one of the popular stunt choreographer across India. ಅಂದ್ರೆ ನೀವು ಲುಕಿಂಗ್ ಬ್ಯಾಕ್ ಯಾವ್ದು ನಿಮ್ಗೆ ಅನ್ರಿಯಲ್ ಅನ್ಸುತ್ತೆ? 20 years of your career, everything changed? ಅನ್ರಿಯಲ್ ಅನ್ನೋದು ಯಾವ್ದು ಇಲ್ಲ, ಬಿಕಾಸ್ ಆಫ್ ಎವ್ರಿಥಿಂಗ್ ಇಸ್ ರಿಯಲ್. ಬಟ್ ಒನ್ಸ್ ಬ್ಯಾಕ್ ತಿರುಗಿ ನೋಡಿದಾಗ, ಬಟ್ ಇಲ್ಲಿ ಗಂಟ ಬಂದಿರೋದು ನಿಜವಾಗ್ಲೂ ಎಲ್ಲರ ಒಂದು ಸಹಕಾರ, ಸಪೋರ್ಟ್ ಇಲ್ಲಿ ಗಂಟ ಬಂದಿದ್ದೀನಿ. ಆಕ್ಚುಲಿ ಇಲ್ಲಿ ಗಂಟ ಅಚೀವ್ ಮಾಡಿರೋದು ಬಂದಿದೆ. ನೋಡೋಣ, ನಿನ್ನ ದೇವ್ರು ಇಲ್ಲಿ ಗಂಟ ಕರ್ಕೊಂಡು ಹೋಗ್ತಾನೋ, ಐ ಆಮ್ ರೆಡಿ ಟು. ಸೊ ನಿಮ್ಗೆ ಒಂದು ಆಟೋ ಡ್ರೈವರ್ ಅಂತ ಹೇಳಿದಾಗ ಅಲ್ಲಿಂದ ನಿಮ್ಗೆ ಒಂದು ಪ್ಯಾಷನ್ ಹೇಗೆ ಅಂದ್ರೆ ಲಕ್ ಅಂತ ಅನ್ಸುತ್ತಾ? ಆ ಜರ್ನಿ ನಿಮ್ಗೆ ಸ್ಟಾರ್ಟ್ ಆಗಿದ್ದು ಆಸ್ ಅ ಸ್ಟಂಟ್ ಫೈಟ್ ಮಾಸ್ಟರ್? ಬಟ್ ಲಕ್ ಅನ್ನೋದ್ಕಿಂತ ಆಕ್ಸಿಡೆಂಟ್ ಅಂತ ಲಕ್. ಹೌದು. ಬಿಕಾಸ್ ಆಫ್ ನಾನೆಲ್ಲೋ ಒಂದ್ ಕಡೆ ಆಟೋ ಓಡಿಸ್ಕೊಂಡಿದ್ದವನು, ಸಡನ್ ಆಗಿ ಒನ್ ಡೇ ಕೇಮ್ ಮೈ ಬ್ರದರ್. ಅವ್ರು ಕೇಳಿದ್ರು, ನೀನು ಸ್ಟೆಂಟಿನಲ್ಲಿ ಫೈಟರ್ಸ್ ಆಗಿ ತೊಗೊಂತಾ ಇದ್ದಾರೆ, ಇಂಟ್ರೆಸ್ಟೆಡ್ ಅಂತ. ನಾನು ಓಕೆ ಹೋಗೋಣ, ನೋಡೋಣ, ಅದು ಒಂದು ಪ್ರಯತ್ನ ಪಡೋಣ. ಜಸ್ಟ್ ಜನರಲಿ ವಿ ಸ್ಟಾರ್ಟೆಡ್ ದಟ್. ಬಟ್ ಒಳಗಡೆ ಹೋದ ಮೇಲೆ ಯಾವುದಕ್ಕೂ ಒಂದ್ಸರಿ ಮುಂದೆ ಇದ್ದ ಹೆಜ್ಜೆ ಹಿಂದೆ ತಗೊಳ್ಳೋದು. ಒಂದೇನಂದ್ರೆ ನೀವ್ ಅವಾಗಿದ್ದ ಟೈಮಲ್ಲಿ ಎವ್ರಿ ಒನ್ ಲೈಕ್ ನನ್ನನ್ನ ಹೀರೋ ಆಗ್ತಾ ಕರ್ಸ್ಕೊತಾ ಇದಾರೆ, ಹೀರೋಗ ಅಪ್ರೋಚ್ ಮಾಡ್ತಾರೆ ಇಲ್ದಾರೆ, ಅಥವಾ ಸಿಂಗರ್ ಅಥವಾ ಸಿನಿಮಾ. ಬಟ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಫೈಟ್ ಮಾಸ್ಟರ್
ಇಟ್ಸ್ ಅ ಡೇಂಜರ್ ಡಿಪಾರ್ಟ್ಮೆಂಟ್ ಅಮಂಗ್ ಆಲ್ ಅಂತ ಅನ್ಸುತ್ತೆ, ಒಂದು ಪ್ರೊಫೆಷನ್ ಅದಾಗೆ. ಸೊ ಬಟ್ ಓಕೆ, ಅಯ್ಯೋ ನನ್ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ನಾನ್ ಹೋಗ್ಬೇಕು ಅಂತ ಎಲ್ಲೂ ಅನ್ಸ್ಲಿಲ್ವಾ? ಆರ್ ಸಮಥಿಂಗ್ ಬಿಹೈಂಡ್ ಯು, ಆ ಸಿನಿಮಾ ಇದ್ದಿದ್ದು ಒಂದು ಪ್ಯಾಷನ್ ಇತ್ತ ಏನಾದ್ರು, ಅಥವಾ ಓಕೆ ಬಂತು ಕೆಲಸ ಮಾಡ್ಕೊಂಡು ಹೋಗೋಣ ಇದರಿಂದ ಜಾಸ್ತಿ ಸಂಬಳ ಬರುತ್ತೆ ಆ ರೀತಿ ಹೋದ್ರ? ಇಲ್ಲ, ಆಕ್ಚುಲಿ ಎಲ್ಲೂ ನಾನು ಅನ್ಕೊಂಡಿಲ್ಲ, ಏನು ಪ್ಲಾನು ಮಾಡ್ಕೊಂಡಿಲ್ಲ. ಸಿನಿಮಾ ಬಂತು, ಸಿನಿಮಾ ಬಂದ್ಮೇಲೆ ಓಕೆ ಚಾಲೆಂಜಿಂಗ್ ಕೆಲಸ, ಸರಿ ಇದು ಮಾಡಿದ್ರೆ ಏನು. ಬಟ್ ಅವಾಗೆಲ್ಲ ನಾವು ಹೋಗಿದ್ದೆ ಅರ್ಧ ದುಡಿಮೆಗೋಸ್ಕರನೇ ಹೋಗಿದ್ದೆ. ಬೇರೆ ಯಾವುದೇ ಒಂದು ಪ್ಯಾಷನ್ ಆಕ್ಟರ್ ಆಗಬೇಕು ಅಥವಾ ಹೀರೋ ಆಗಬೇಕು ಇಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ರೋಲ್ ಆಗಬೇಕು ಆ ಥರದ್ದು ಯಾವ್ದು ಇಲ್ಲ, ಅಥವಾ ಫೈಟ್ ಮಾಸ್ಟರ್ ಆಗ್ಬೇಕು ಅಂತನೂ ಯಾವ್ದು ಪ್ಲಾನ್ ಇಲ್ಲ. ಓನ್ಲಿ ಸ್ಟಂಟ್ ಮ್ಯಾನ್ ಆಗಿ ತಗೊಂಡಿದ್ದಾರೆ. ಓಕೆ ಸ್ಟಂಟ್ ಜಾಬ್ ಕೆಂಟು ಏನ್ ಸಿಗುತ್ತೆ ನೋಡೋಣ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದು ಅಷ್ಟೇ ಸ್ಟಾರ್ಟ್ ಮಾಡಿದ್ದೆ. ಬಟ್ ಹೋಗ್ತಾ 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 ನನಗೆ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಎಲ್ಲ ಒಂದೊಂದು ಚಾಲೆಂಜಿಂಗ್ ಸಿಕ್ಕಿ 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 ಆ ಚಾಲೆಂಜಿಂಗ್ ಅಲ್ಲೂ ಭಗವಂತ ಕೈ ಹಿಡಿದು ಕರ್ಕೊಂಡ್ಬಂದು ಇಲ್ಲಿ ಗಂಟ ನಿಲ್ಸಿದ್ರು. ಬಟ್ ಯಾವುದು ಪ್ಲಾನ್ಡ್ ಅಲ್ಲ, ಎವ್ರಿಥಿಂಗ್ ಇಸ್ ರೈಟ್ ಟೈಮ್. ಬಂದಿದ್ದ ಆಪರ್ಚುನಿಟಿನ ಕರೆಕ್ಟಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾವಾಗ್ಲೂ ಒಂದು ದರ್ಶನ್ ಸರ್ನ ಕ್ರೆಡಿಟ್ ಮಾಡ್ತೀರಾ, ದಟ್ he brought you as a stunt master, introduced you in a better way. He can do well ಅಂತ ಕನ್ನಡದವ್ರನ್ನ ಅಂತ. ಅಲ್ಲಿಂದ you name a popular Indian actor, you have done stunt for him even today, ಅಂದ್ರೆ Sunny Deol, latest Sunny Deol Border 2 ಗೆ. ಸೊ ಆ ಜರ್ನಿ ತಗೊಳ್ಬೇಕಾದ್ರೆ ನಿಮ್ಗೆ ಹೇಗೆ ಅನ್ಸು? ಲೈಕ್ ಓಕೆ ಇಲ್ಲೂ ಮಾಡ್ತೀನಿ ಅಲ್ಲೂ ಅದೇ ಸೇಮ್ ಮಾಡ್ತೀನಿ ಅಂತ, ಬಟ್ ದ ಸ್ಕೇಲ್ ಇಸ್ ಡಿಫ್ರೆಂಟ್ ಅಲ್ಲ. ಡೂಯಿಂಗ್ ಅ ಮೂವಿ ಅಂದ್ರೆ ಸ್ಟಂಟ್ ಕೊರಿಯೋಗ್ರಫಿ ಫಾರ್ Salman Khan or Shah Rukh Khan, down south also you have done for Chiranjeevi, name them and you have it. So ಈ ಪಯಣ ಜರ್ನಿ ನಿಮ್ಗೆ ಶಾರ್ಟ್ ಆಗಿ ಹೇಳ್ಬೇಕು ಅಂತ ಏನಿಲ್ಲ, ಒಟ್ಟಿನಲ್ಲಿ ಇವಾಗ ಸಿನಿಮಾ ಇಲ್ಲೂ ಅದೇ ಸಿನಿಮಾನೇ, ಬಾಲಿವುಡ್ ಅಲ್ಲೂ ಅದೇ ಸಿನಿಮಾನೇ, ತೆಲುಗುಲೂ ಅದೇ ಸಿನಿಮಾನೇ. ಬಟ್ ಏನಂದ್ರೆ ಕೆಲಸ ಮಾಡೋ ವಿಧಾನಗಳು ಬೇರೆ ರೀತಿ ಅಷ್ಟೇ, ಒಂಚೂರು ಫ್ರೀ ಆಗಿ. ಅಂದ್ರೆ ಇವಾಗ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಬ್ಬ ಬಡವನು ಅನ್ನ ತಿಂತಾನೆ, ಒಂದು ತಿನ್ನೋ ಚಿತ್ರಾನ್ನ ತಿನ್ಬೋದು. ಸ್ವಲ್ಪ ದುಡ್ಡಿದ್ರೆ ಹಾಗೆ ಮಾಡ್ತೀವಿ, ಒಂಚೂರು ಬಿರಿಯಾನಿ ತಿನ್ಬೋದು ನಾವು. ಓಕೆ ಇದೂ ರೈಸೇ ಇದೂ ರೈಸೇ, ಬಟ್ ಡಿಫ್ರೆಂಟ್ ಏನಿದೆ ಎರಡೂ ಹೋಗಿ ಹೊಟ್ಟೆ ತುಂಬೋದು. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇದೊಂದು ಸ್ವಲ್ಪ ಬಜೆಟ್ ಅಲ್ಲಿ ಇರುತ್ತೆ. ಹಾಗೆ ಬಾಲಿವುಡ್ ಅಲ್ಲಿ ಹೋದಾಗ ನಮ್ಗೆ ಏನಂತಂದ್ರೆ ಕೆಲಸ ಮಾಡೋಕೆ ಒಂಚೂರು ಫ್ರೀಡಮ್ ಸಿಗುತ್ತೆ. ಅಂದ್ರೆ ಕೆಲಸ ಮಾಡೋ ವಿಧಾನಕ್ಕೆ, ಕೆಲಸ ಮಾಡೋ ಸ್ಟೈಲ್ಗೆ, ಆಮೇಲೆ ಯಾವುದೇ ತರದ ರಿಸ್ಟ್ರಿಕ್ಷನ್ ಇಲ್ದಿರ ಫ್ರೀ ಆಗಿ ನಿಮ್ಗೆ ಹೆಂಗ್ ಬೇಕಂತ ಕೆಲಸ ಮಾಡಿ ಅಂತ ನಮ್ಗೆ ಓಪನ್ ಹ್ಯಾಂಡ್ ಮಾಡಿ. ಓಪನ್ ಹ್ಯಾಂಡ್ ಕೊಟ್ಟಾಗ ಏನಾಗುತ್ತೆ, ಇನ್ನೊಂದು ರೇಂಜ್ ಮಾಡ್ಬೋದು. ಇವಾಗ ನಾವು ಇಲ್ಲಿ ಕನ್ನಡದಲ್ಲಿ ಮೇ ಬಿ ಇನ್ 5 to 6 days ಒಂದು ಆಕ್ಷನ್ ಮಾಡ್ತೀವಿ, ಅಲ್ಲಿ ನನಗೆ ಮಿನಿಮಮ್ ಇಲ್ಲ ಅಂದ್ರೆ 20 days ಕೊಡ್ತೀವಿ. 15 days 20 days ಬಿಕಾಸ್ ಆಫ್ ಬಜೆಟ್ ಇರೋದ್ರಿಂದ. ಆಮೇಲೆ ಆಕ್ಟರ್ ಡೈಲಿ ಇಲ್ಲಿ ಕನ್ನಡದಲ್ಲಿ ನಾವೇನಂತಾರೆ ಒಂದು ಅಟ್ಲೀಸ್ಟ್ ಒಂದು 6-7 ಶಾರ್ಟ್ಸ್ ಇಲ್ಲ 20 ಶಾರ್ಟ್ಸ್ ನಾವು ತೆಗಿತೀವಿ ಅಂತ ಅನ್ಕೊಂಡು, ಅಲ್ಲೇನಂತಾರೆ ಓನ್ಲಿ ಫಾರ್ 1 day 4 ಶಾರ್ಟ್ಸ್ ಅಂದ್ರೆ ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಆಕ್ಟ್ರೆಸ್ಗಳೆಲ್ಲ ಬಂದು ಆ ಒಂದು ವಿಧಾನ ಬಿಟ್ಟರೆ ಬೇರೆ ಏನಿಲ್ಲ. ಸಿನಿಮಾ ಬಂದು ಎಲ್ಲ ಒಂದೇ ಸಿನಿಮಾ. ಬಟ್ ಅಲ್ಲಿ ಏನು ಅಂತಂದ್ರೆ ಅಲ್ಲಿ ಕೆಲಸ ಮಾಡಕ್ ಹೋದಾಗ ನನಗೆ ಎಸ್ಪೆಷಲಿ ಇನ್ನೂ ಬೇರೆ ರೀತಿ ಚಾಲೆಂಜ್ ಇದೆ. ಅಂದ್ರೆ ಬಜೆಟ್ ಇಲ್ದಿರ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಚೀವ್ ಮಾಡ್ಕೊಂಡು ಚಿಕ್ಕದಾಗಿ ಏನ್ ಮಾಡ್ಬೋದು ಅನ್ನೋದು ನಾವು ಮಾಡ್ತೀವಿ. ಬಟ್ ಅಲ್ಲಿ ಬಜೆಟ್ ಕೊಟ್ಟಾದಾಗ ಎಲ್ರಿಗೂ ಯಾವ ರೀತಿ ನಾವು ಚಾಲೆಂಜಿಂಗ್ ಆಗಿ ನಿಂತ್ಕೊಂಡು ನಾವು ಕೆಲಸ ತೋರಿಸ್ಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ನಾನೇ ಹಾಕೊಳ್ಳೋ ಕ್ವಶನ್ ಅದು. ಆ ರೀತಿಯಿಂದ ಕೆಲಸ ಮಾಡ್ತೀವಿ. ಬಟ್ ಎಲ್ಲೂ ಒಂದು ಕಾಂಪ್ರಮೈಸ್ ಇಲ್ದಿರ, ಎಲ್ಲೂ ಯಾರಿಗೂ ತೊಂದರೆಗಳಾಗ್ದಿರ ಸೇಫ್ಟಿಲಿ ಏನು ಮಾಡ್ಬೋದು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ನನಗೆ ಇವತ್ತವರೆಗೂ. ಅದನ್ನ ಹೌದು, ನನ್ನ ಜೀವನದಲ್ಲಿ ಆ ಥರದ ಚಾಲೆಂಜ್ ಆಗಿ ಬಂದಿದ್ದು 2 ಸಿನಿಮಾ. ನಾನು 2 ಸಿನಿಮಾನು ನಾನು ಯಾವುದೇ ಕಾರಣಕ್ಕೆ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ. ಒಂದು ಸಂಗೊಳ್ಳಿ ರಾಯಣ್ಣ ಇರ್ಬೋದು, 2ನೇದು ಬಂದು ಬಾರ್ಡರ್ 2. ಅಂದ್ರೆ 2 ಡಿಫ್ರೆಂಟ್ ವೇ. ಒಂದು ಈ ಕಡೆ ಅಂದ್ರೆ ಒಂದು ಈಸ್ಟ್ ಒಂದು ಸೌತ್ ಕಡೆ ಹೋಗ್ತದೆ, ನಾನು ನಾರ್ತ್ ಕಡೆ ಹೋಗ್ತದೆ. ಏನಂತಂದ್ರೆ ಸಂಗೊಳ್ಳಿ ರಾಯಣ್ಣ ಬಂದು ಟಿಪಿಕಲಿ ಹಿಸ್ಟಾರಿಕಲ್ ಮೂವಿ, ಬರೀ ಕತ್ತಿ ವರ್ಷೆ ಹೊಡೆಯೋದು, ಕುದುರೆ ರೇಸು, ಆ ಥರದ ಆಕ್ಷನ್. ಬಾರ್ಡರ್ 2 ಬಂದು ಫುಲ್ ಬೇರೆ ಒಂದು ಜಾನರ್, ಗನ್ನು, ಶೂಟು, ಯುದ್ಧ, ಅಂದ್ರೆ ಮಿಲಿಟರಿ ಅವ್ರದ್ದು ಅದೆಲ್ಲ. ನನಗೆ ಒಂದು ಹೊಸ ಪಾಠ ಕಲಿಸ್ತೆ. 2 ಸಿನಿಮಾ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಕ್ಕಾಗದಂತ ಒಂದು ಪಾಠ ಕಲಿಸಿದೆ. ಮೋಹನ್ ಬಿ ಕೆರೆ ಅವರು ನಿಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಇದೆ ಆರ್ಟ್ ಡೈರೆಕ್ಷನ್ ಅಲ್ಲಿ. ಸರ್, ಟ್ರಾವೆಲಿಂಗ್ ವಿತ್ ರವಿ ವರ್ಮಾ ಅವರು ತುಂಬಾ ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೆಚ್ಚು ಒಂದಿನ ಸಾಲಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಅವರ ನಮ್ಮ ಒಡನಾಟ
ಸುಮಾರು ನನಗೆ ಗೊತ್ತಿರಂಗೆ ಒಂದು ಮೋರ್ ದ್ಯಾನ್ 18-20 ಇಯರ್ಸಿಂದ ನಾವು ಜೊತೆನಲ್ಲಿ ವರ್ಕ್ ಮಾಡಿದ್ದೀವಿ. ಇವರು ಕಮಿಂಗ್ ಆಟೋ ಡ್ರೈವರ್ ಆಗಿ ಇದ್ದಾಗ ನನಗೆ ಅಷ್ಟೊಂದು ಟಚ್ ಇರಲಿಲ್ಲ. ಅಂದ್ರೆ ಫರ್ದರ್ ಇಂಡಸ್ಟ್ರಿಗೆ ಬರ್ತಾ ನನಗೆ ಇದಾಗಿದ್ದು. ನಾನು ಇವ್ರಿಗೆ ಅವಾಗಿಂದ ಯಾವ ರೀತಿ ಪರಿಚಯ ಅಂತ ಹೇಳಿದ್ರೆ, ಇವರು ಹಳೆ ಮನೆ ಮೋಸ್ಟ್ಲಿ TR ಮಿಲ್, ಹಳೆ ಮನೆಯಲ್ಲಿ ಇವ್ರ ತಂದೆ ತಾಯಿ ಮನೆಯಲ್ಲೂ ಹೋಗಿ ನಾನು ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿನ. ಈಗ ಇಲ್ಲಿವರೆಗೂ ಇವರು ಈ ರೇಂಜಲ್ಲಿ ಬೆಳೆದಿದ್ದಾರೆ ಅಂದರೆ ಅವ್ರು ಕೊಟ್ಟಿರೋ ಟೋಟಲಿ ಒಂದು ಶ್ರಮ. ಯಾಕಂದರೆ ಒಂದು ಆಫ್ಟರ್ ಒಬ್ಬರು ಆಟೋ ಡ್ರೈವರ್ ಈ ರೇಂಜಿಗೆ ಒಂದು ಇಡೀ ಭಾರತ ಚಿತ್ರರಂಗದ ಎಲ್ಲ ಹೀರೋಗಳನ್ನ ಟಚ್ ಮಾಡಿ ಬರ್ತಾರೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ನಾವು ಅಂದ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ತೆಲುಗು, ತಮಿಳು, ಸಾಕಷ್ಟು ಬೇರೆ ಇಂಡಸ್ಟ್ರಿಗಳಲ್ಲಿ ಅವರೆಲ್ಲ ಓಡ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಆ ಥರ ಒಂದು ಸ್ಕೇಲ್ ಇತ್ತು, ಆ ಒಂದು ವೈಡ್ ಮಾರ್ಕೆಟಿಂಗ್ ಆಗಲ್ಲ. ನಮ್ದೊಂದು ಕನ್ನಡ ಸಿನಿಮಾ ನಿಮ್ಗೆ ಗೊತ್ತು, ಮುಂಚೆ ಈಗ ಒಂದು ರೇಂಜಿಗೆ ಬೆಳೆದಿದ್ದೀವಿ. ಮುಂಚೆ ಒಂದು ಕನ್ನಡ ಅಂದ್ರೆ ಒಂದು ಸಣ್ಣ ಒಂದು ಮನೇಲೆ ಶೂಟ್ ಮಾಡೋದು ಅಷ್ಟೇ ಮಾಡೋದು. ಆಮೇಲೆ ನಮ್ದು ಎಲ್ಲಿ ನಮ್ಗೆ ಇಲ್ಲಿಂದ ಆಚೆ ನಮ್ಮ ಕರ್ನಾಟಕದಲ್ಲೇ ಬಾರ್ಡರ್ಗಳಲ್ಲೇ ನಮ್ಮ ಸಿನಿಮಾಗಳನ್ನ ನಾವು ಥಿಯೇಟರ್ಗಳಲ್ಲಿ ನೋಡಕ್ ಆಗ್ತಿರ್ಲಿಲ್ಲ. ತುಂಬಾ ಸಣ್ಣ ಪ್ರಮಾಣದ ಒಂದು ಇದು ಬಿಸ್ನೆಸ್ ಇದು. ಅಂತ ಒಂದು ಇದರಲ್ಲಿ ಬೆಳೆದಂತ ಒಬ್ಬ ಟೆಕ್ನಿಷಿಯನ್ ಇಡೀ ಭಾರತದ ಎಲ್ಲ ಲ್ಯಾಂಗ್ವೇಜ್ ಇದರಲ್ಲೂ ಹೋಗಿ ಸಾಹಸ ನಿರ್ದೇಶನ ಮಾಡಿ ಬರ್ತಾರೆ ಅಂದರೆ ಅದು ರಿಯಲಿ ಒಂದು ಅಪ್ರಿಷಿಯೇಟ್ ಮಾಡಬೇಕಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಇವರು ಒಬ್ಬರು ಟೆಕ್ನಿಷಿಯನ್ ಆಗಿ ನಿರ್ದೇಶಕರಾಗ್ತಾರೆ, ನಿರ್ಮಾಪಕರಾಗ್ತಾರೆ, ಆಮೇಲೆ ಸಾಹಸ ಕಲಾವಿದರಾಗಿ. ಇದು ಎಲ್ಲ ನಿಜವಲ್ಲ ಹೇಳ್ತೀನಿ, ಎಲ್ಲರಿಗೂ ಮೈಗೂಡಿಸ್ಕೊಂಡ್ ಬರೋದಕ್ಕಾಗೋದಿಲ್ಲ. ಖಂಡಿತ ಅದ್ರ ಬಗ್ಗೆನೇ ನಾನು ಆಕ್ಚುಲಿ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಇತ್ತು. ಇವಾಗ ಇದು ಒಂದು ಸಣ್ಣ ಬ್ರೇಕ್ ಮಾಡ್ತೀನಿ. ಇವಾಗ ಇವ್ರು ಇಷ್ಟು ಹೇಳಿದ್ರು, ನಾನೇನೋ ಮಾಡಿದೆ ಅಂತ. ಇದೇ ಇಂಡಸ್ಟ್ರಿಯಲ್ಲಿದ್ದು ನನ್ನ ಜೊತೆಯಲ್ಲೇ ಇವ್ರು ಟ್ರಾವೆಲ್ ಮಾಡಿ ಇವತ್ತೊಂದ್ಸ ಕನ್ನಡ ಸಿನಿಮಾ ಇಂದ ಹಿಡಿದು ಇವತ್ತೊಂದ್ಸ ಟಾಕ್ಸಿಕ್ ಮಾಡೋ ಲೆವೆಲ್ ಅವ್ರು ಬಂದಿದ್ದಾರೆ ಅಂದ್ರೆ ಈಸ್ ಆಲ್ಸೋ ಸೇಮ್, ನಾಟ್ ಫಾರ್ ನಾನ್ ಬೇರೆ. ಅಂದ್ರೆ ಇಲ್ಲಿರೋ ನಾನು ಹೇಳೋ ಒಂದೇ, ಕನ್ನಡದಲ್ಲೂ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಅವಕಾಶ ಸಿಕ್ಕಿದಾಗ ಯಾರು ಅವ್ರವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಅಚೀವ್ ಮಾಡದೇ ಇರೋಂಥವ್ರು ಯಾರು ಇಲ್ಲ. ಯಾರಾದ್ರೂ ಒಬ್ರು ಇದ್ದೇ ಇದ್ದಾರೆ, ಎಲ್ಲೋ ಒಂದ್ ಕಡೆ ಇದ್ದಾರೆ. ಎಕ್ಸಾಂಪಲ್ ಇವಾಗ ಇವರು ನಾವು ಕನ್ನಡದಲ್ಲಿ ಇದ್ದಿ ಎಲ್ಲಾ ತರದ ಸೂಪರ್ ಸ್ಟಾರ್ಗಳು ಸಿನಿಮಾಗಳು ಮಾಡ್ಕೊಂಡು ಇವತ್ತಿನ ಸಹ ಯಶೋರ್ನ ಮೆಚ್ಚಿಸೋದು ಒಂದು ತಮಾಷೆ ಅಲ್ಲ. ಅದರಲ್ಲೂ ಅಲ್ಲಿರೋ ಒಂದು ಬಾಲಿವುಡ್ ಅವ್ರಿಗೆಲ್ಲ ಫೈಟ್ ಕೊಟ್ಟು ಒನ್ ಆಫ್ ದ ಇಂಡಿಯನ್ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಟಾಕ್ಸಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಇವ್ರು ಜಾಬ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲ, ಬರೀ ಟೀಸರ್ ಅಲ್ಲೇ ನಮ್ನ ಇಡೀ ವರ್ಲ್ಡ್ ಮಾಡಿದ್ದಾರೆ. ಅದಕ್ಕೆ ನಾವೇನಾದ್ರು ಯಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಅವ್ರು ಏನ್ ಗೊತ್ತಾ, ನಮ್ಮ ಕನ್ನಡ ಚಿತ್ರರಂಗದ ಯಾವುದೇ ಟೆಕ್ನಿಷಿಯನ್ ಬಿಟ್ಕೊಡಲ್ಲ ಅವರು. ಮೈನ್ ಅವ್ರು ಅದಕ್ಕೆ ಫಸ್ಟ್ ಪ್ರಾಜೆಕ್ಟ್ ಕೊಡ್ತಾರೆ. ಇದು ಆಕ್ಚುಲಿ ಎಂಟೈರ್ ಎಪಿಸೋಡ್ ಮುಂಬೈಲಿ ನಡಿಬೇಕಾಗಿರೋಂಥದ್ದನ್ನ ಮುಂಬೈಯಿಂದ ಇಲ್ಲಿಗೆ ತಗೊಂಡ್ಬಂದು ನಮ್ಮ ಟೆಕ್ನಿಷಿಯನ್ಗಳಿಗೆ ಕೆಲಸ ಸಿಗ್ಲಿ, ನಮ್ಮ ಕನ್ನಡಿಗರಿಗೆ ಇದಾಗಲಿ ಅಂತೇಳಿ ಅವರು ತುಂಬಾನೇ ಆ ವಿಷಯದಲ್ಲಿ ಅವ್ರಿಗೆ ಹ್ಯಾಟ್ಸ್ ಆಫ್. ರಿಯಲಿ ನಾವು ಅವ್ರನ್ನ ನೆನೆಸಲೇಬೇಕು. ಅದನ್ನ ನಾವು ಖಂಡಿತ ಟಾಕ್ಸಿಕ್ ಬಗ್ಗೆ ಸಪರೇಟ್ ಆಗಿ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ಅವ್ರಿಗೆ. ಬಟ್ ನಾನು ಇನ್ನೊಂದು ಹೇಳ್ತೀನಿ, ಏನಿಗೆ ವೈ ಐ ಆಮ್ ಟೇಕಿಂಗ್ ದಿಸ್ ಟಾಪಿಕ್ ಅಂತಂದ್ರೆ, ಇವಾಗ ನೀವು ಕೇಳ್ತೀರಿ ಟಾಕ್ಸಿಕ್, ಅಫ್ಕೋರ್ಸ್ ಯಶ್ ಸಾರು ದೊಡ್ಡ ಬಜೆಟ್, ಬಟ್ ಅಲ್ಲಿ ಮಾಡಿರೋಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ ಈ ಸಿನಿಮಾದಲ್ಲಿ ಟಾಕ್ಸಿಕ್ ಅಲ್ಲಿ ಮಾಡಿಲ್ಲ. ಅವ್ರ ಟ್ರಾವೆಲ್ ಮಾಡಿದ್ದೀನಿ ಅಟ್ಲೀಸ್ಟ್. ನಾನು ಹೇಳೋದು ಅಲ್ಲಿಗೆ ಅಚೀವ್ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗಳು ಇಲ್ಲಿದ್ದಾರೆ. KM ಪ್ರಕಾಶ್ ಇರ್ಬೋದು, ನಮ್ಮ ಮೋಹನ್ ಬಿಕೆರೆ ಇರ್ಬೋದು, ಅರ್ಜುನ್ ಜನಿ ಅವ್ರು ಇರ್ಬೋದು, ಪ್ರೇಮ್ ಅವರೇ ಒಂದು ಸಾಂಗ್ ಮಾಡ್ಬೋದು. ಸಾಂಗ್ಸ್ಗಳೆಲ್ಲ ಅವ್ರದೇ ನಮ್ಮ ಕಂಪೋಸ್ ಮಾಡಿರೋಂಥದ್ದು. ತಿರ್ಗಿ ಅದಾದ್ಮೇಲೆ ರಾಜನ್, ತಿರ್ಗಿ ನಮ್ಮ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್, ವಿಕ್ರಾಂತ್ ರೋಣ ಮಾಡಿದಂಥ ದೊಡ್ಡ ಕ್ಯಾಮ್ರಾಮನ್. ಇಲ್ಲಿ ಎಷ್ಟು ಜನ ಹೇಳ್ಕೊಂಡೋದ್ರೆ ತುಂಬಾ ಜನ ಎಲ್ಲರೂ ಪ್ರೀತಿಯಿಂದ ಮಾಡಿದಂಥ ಕೆಲಸ ಇದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಎಷ್ಟು ಜನ ಟಾಪ್ ಮೋಸ್ಟ್ ಕೆಲಸದಲ್ಲಿದ್ದಾರೆ, ಅವರಷ್ಟು ಜನ ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿಯಿಂದ ಮಾಡುವಂತ ಸಿನಿಮಾ ಇಟ್ಸ್ ಮೋರ್ ಟೆಕ್ನಿಷಿಯನ್ಸ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಬಟ್ ನನ್ಗೆ ಇಷ್ಟೊಂದು ವರ್ಷ ಟ್ರಾವೆಲ್ ಮಾಡಿದ್ಮೇಲೆ ಯಾಕೆ ಡೈರೆಕ್ಷನ್ ನಿಮ್ ವೈ ಡಿಡ್ ಯು ಥಿಂಕ್ ಆಫ್ ಡೈರೆಕ್ಷನ್ ಆ ಟೈಮ್? ಬಟ್ ನನಗನ್ಸಿದೆ ಏನ್ ಗೊತ್ತಾ, ಏನಾದ್ರೂ ಒಂದು ಹೊಸದು ಕಲಿಯೋಕೆ ನಾನು ಇವತ್ತು ಈಗ ಸ್ಟಿಲ್ ಟುಡೇ ಐ ವಿಲ್ ಟ್ರೈ. ಏನಾದ್ರೂ ಒಂದು ಹೊಸದು ಕಲಿಬೇಕು. ಓಕೆ, ಆಸ್ ಎ ಆಕ್ಷನ್ ಡೈರೆಕ್ಟರ್ ಆಗಿ ನಾನು ಟ್ರೈ ಮಾಡ್ಬೇಕಾಯ್ತು. ಇಲ್ಲಿ ಟ್ರೈ ಮಾಡಿದೆ, ಒಂದು ರೇಂಜಿಗೆ ಹೆಸರು ಬಂತು. ತಿರ್ಗಾದ್ಮೇಲೆ ಟಾಲಿವುಡ್ ಹೋದ್ರು, ಟಾಲಿವುಡ್ ಒಂದು ಹೆಸರು, ಬಾಲಿವುಡ್ ಆಟೋಮೆಟಿಕ್ ಕರ್ಕೊಂಡು ಹೋದ್ರು, ತಿರ್ಗಿ ಅಲ್ಲಿಂದ ಒಂದು ಹೆಸರಾಗಿ ಒಂದು ಟ್ರಾವೆಲ್ ಆಗ. ಈ ಟ್ರಾವೆಲ್ ಆಗೋ ಟೈಮ್ನಲ್ಲಿ ಡೈರೆಕ್ಷನ್ ಒಂದು ಕೆಲವೊಂದ್ ಕಡೆ ಒಂದು ನೆಕ್ಸ್ಟ್ ಸ್ಟೆಪ್ ಅನ್ಕೊಂಡು ಪ್ಲಾನ್ ಮಾಡಿದೆ. ಅಫ್ಕೋರ್ಸ್ ಹೋದ್ಮೇಲೆ ನಾನು ತುಂಬಾ ಪಾಠ ಕಲಿತೆ. ಡೈರೆಕ್ಷನ್ ನಾಟ್ ಎ ಈಸಿ ಜಾಬ್. ಓಪನ್ಲಿ ಐ ಆಮ್ ಟೆಲಿಂಗ್ ಎಲ್ಲಾ ನಿರ್ದೇಶಕರಿಗೂ ನಾನು ನಿಜವಾಗ್ಲೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅವ್ರಿಗೆ ಎಷ್ಟು ಜನ ನಾನು ತೊಂದರೆ ಕೊಟ್ಟಿದ್ದೀನೋ ಇಲ್ವೋ ನನಗೂ ಗೊತ್ತಿಲ್ಲ. ಬಟ್ ಅವರೆಲ್ರಿಗೂ ನಿಜವಾಗ್ಲೂ ಯಾವ ರೀತಿ ಅವ್ರ ಪೇಷನ್ಸ್ ಇಂದ ಸಿನಿಮಾ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿ ಒಂದು ಕ್ರೂ 24 ಏನಿದ್ದಾರೆ ನಮ್ದು ಕ್ರಾಫ್ಟ್ ವರ್ಕರ್ಸ್ ಏನಿದ್ದಾರೆ ಅಷ್ಟು ಜನನ ಮೈಂಟೈನ್ ಮಾಡೋ ಡೈರೆಕ್ಟ್ ಒಬ್ಬ.
ಇಲ್ಲೊಬ್ಬ ಫೈಟ್ ಮಾಸ್ಟರ್ ಬರ್ತಾನೆ, ಅವ್ನ ಇಷ್ಟ ಬಂದ ಕೆಲಸ ಮಾಡ್ತಾನೆ, ಒಬ್ಬ ಕೊರಿಯೋಗ್ರಾಫರ್ ಬರ್ತಾನೆ, ಏನೋ ಒಂದು ಕೆಲಸ ಮಾಡ್ತಾನೆ. ಆರ್ಟ್ ಡಿಪಾರ್ಟ್ಮೆಂಟ್ ಬಂದ್ರೆ ಅವ್ರಿಗೆ ಹೇಳಿ ಅವ್ರ ಕೈಲಿ ಕೆಲಸ ಮಾಡಿಸ್ಕೋಬೇಕು ಗೊತ್ತಿದ್ದಾರೆ. ಆಮೇಲೆ ಕ್ಯಾಮ್ರಾಮನ್, ಎಡಿಟರ್, ಕಾಸ್ಟ್ಯೂಮ್ ಡಿಸೈನರು, ಪ್ರತಿಯೊಂದು ಇಂಥವ್ರು ಇಲ್ಲ ಅನ್ನೋದಿಲ್ಲ. ಅಷ್ಟು ಜನರನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗೋದು ಒಂದು ಈಗಲ್ಲ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಒರಿಜಿನಲಿ ಡೈರೆಕ್ಟರ್ ಅಂದ್ರೆ ಏನು ಅನ್ನೋದು ನನಗೆ ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ಗೊತ್ತಾಯ್ತು. ರುಸ್ತುಮ್ ಆದ್ಮೇಲೆ ನೀವು ತುಂಬಾ ಗ್ಯಾಪ್ ತಗೊಂಡ್ರಿ, ಬಟ್ ನಿಮ್ ಮಧ್ಯ ಒಂದು ಬಾಲಿವುಡ್ ಫಿಲಮ್ ವಿತ್ ಇನ್ ಅಸೋಸಿಯೇಷನ್ ವಿತ್ ಜಿ ಪ್ರೊಡಕ್ಷನ್ಸ್ ಅಲ್ಲ, ನವಾಜುದ್ದೀನ್. ವೈ ಡಿಡ್ ಯು ಥಿಂಕ್ ಆಫ್ ಡೈರೆಕ್ಟಿಂಗ್ ನವಾಜುದ್ದೀನ್ ವೆನ್ ಯು ಕುಡ್ ಡೈರೆಕ್ಟ್ ರಕ್ಕಸಪುರದೋಳ್ ಅಂತ? ಅದೇ ಹೇಳ್ತಲ್ಲ, ಈಗ ನಾನು ಹೇಳ್ತಲ್ಲ, ಈ ಕತೆ ಬಂದು ನಮ್ಮ ಸ್ನೇಹಿತ ಅಂದ್ರೆ ರವಿ ಏನಿದೆ, ರವಿ ನಮ್ಮ ಡೈರೆಕ್ಟರ್ ಏನಿದ್ದಾರೆ ನನ್ನ ಜೊತೆನೆ ಟ್ರಾವೆಲ್ ಮಾಡಿದ್ರು. ರುಸ್ತುಮ್ ಸಿನಿಮಾದಲ್ಲಿ ಟ್ರಾವೆಲ್ ಮಾಡಿದ್ರು, ಇವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅಂದ್ರೆ ಎಲ್ಲರ ಜೊತೆ ಕೆಲಸ ಮಾಡ್ಕೊಂಡ್ ಬಂದಂತ ಹೊಸ ಪ್ರತಿಭೆ. ಆಮೇಲೆ ನನ್ನ ಫ್ರೆಂಡ್ ಅಂದ್ರೆ ನನ್ನ ಜೊತೆಲಿರೋಂಥ ಟೀಮ್ ಒಬ್ಬ ಒನ್ ಆಫ್ ದ ನನ್ನ ಟೀಮ್ ಮೆಂಬರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವನೊಂದು ಕತೆ ಹೇಳಿದಾಗ ನಮ್ಗೆಲ್ಲ ಒಂದ್ ಕಡೆ ಆ ಕತೆ ಲೈನ್ ಇಷ್ಟ ಆದ್ಮೇಲೆ ಗೋ ಎಡ್ ಮಾಡು, ಎಲ್ಲರೂ ಸೇರ್ಕೊಂಡು ನಾವು ಪ್ರಯತ್ನ ಪಡೋಣ, ಅದ್ರಲ್ಲಿ ಏನಿಲ್ಲ ಅಂತ ಹೇಳಿ ಸರಿ ಪ್ರಯತ್ನ ಪಡ್ತಿದ್ದೆ. ಅವನ ಪ್ರಯತ್ನ ಅಲ್ಲಲ್ಲೇ ಸಕ್ಸಸ್ ಆಗ್ತಾ ಹೋಯ್ತು. ರಾಜ್ ಸರ್ ಇಷ್ಟ ಆಯ್ತು, ಇದಾದ್ಮೇಲೆ ಪ್ರೇಮ್ ಸರ್ ನಾನು ಜೊತೆಲಿ ಇರ್ತೀನಿ ಅಂತ ಅಂದ್ರು. ಇದಾದ್ಮೇಲೆ ಮೋಹನ್ ಅವ್ರು ಬಂದ್ರು, ತಿರ್ಗಾದ್ಮೇಲೆ ವಿಲಿಯಂ ಅವ್ರು ಬಂದ್ರು, ಇದಾದ್ಮೇಲೆ ಅರ್ಜುನ್ ಅವ್ರು ನಾನು ಸಾಥ್ ಕೊಡ್ತೀನಿ. ಇವರೆಲ್ಲ ಜೊತೆ ಸೇರಿದ್ಮೇಲೆ ನಮ್ದೇನಿದೆ, ನಾನು ಬರೀ ಸಾರಥಿ ಅಷ್ಟೇ. ನಾನು ನಡೀರಿ, ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ನೀವೆಲ್ಲ ಜೊತೆಲಿ ಬನ್ನಿ ಅಂತ ಕರ್ಕೊಂಡು ಹೋದೆ. Why did you think of production then? Like, the friend, it is something to give back to the industry, or you want to be, in support with your friends ಅಂತ ಹೇಳ್ತೀರಾ, who has traveled with you, ಅವ್ರ ಜೊತೆ? ದಿಸ್ ಇಸ್ ಟೂ ಥಿಂಗ್ ಇಸ್. ಒಂದು ಏನು ಅಂತಂದ್ರೆ, ಇಲ್ಲಿ ಗಂಟ ನನಗೆ ಇಂಡಸ್ಟ್ರಿ ನನಗೆ ಕೈ ಹಿಡಿದು ಎತ್ತಿ ಇಲ್ಲಿ ನಿಲ್ಲಿಸಿದೆ. ಅದಾದ್ಮೇಲೆ ನನಗೆ ನನ್ನ ಫ್ಯಾಮಿಲಿಗೆ ಏನ್ ಬೇಕು ತಕ್ಕ ಮಟ್ಟಿಗೆ ನಾನು ಒಂದು ರೇಂಜಿಗಿದೆ. ಇದಾದ್ಮೇಲೆ ನಾನು ಇಂಡಸ್ಟ್ರಿಗೋಸ್ಕರ ಏನ್ ಮಾಡೋದು, ಕೆರೆ ನೀರು ಕೆರೆ ಚೆಲ್ಲಿ ಅನ್ನೋದು ಸಿನಿಮಾ ಮಾಡ್ತೀನಿ. ಇನ್ನೊಂದಷ್ಟು ಜನಕ್ಕೆ ನಾನು ಕೆಲಸ ಕೊಡೋಣ. ಈಗ ಸಣ್ಣದಾಗಿ ಫೈಟ್ ಮಾಸ್ಟರ್ಗೆ ಇಷ್ಟೇ ಕೆಲಸ ಕೊಡ್ತೀನಿ. ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ರೆ ಇನ್ನೊಂದಷ್ಟಾಗಿ ಓಪನ್ ಆಗಿ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಣ್ಣವ್ರು ಹೇಳ್ಕೊಟ್ಟಿರೋ ಮಾತು ಪ್ರಕಾರ ಸರಿ ಒಂದು ಪ್ರೊಡಕ್ಷನ್ ಮಾಡೋಣ. ನನ್ನ ಕೈಲಾಗಿದ್ದು ನಾನು ಅದು ಬರುತ್ತೋ ಬಿಡುತ್ತೋ ಇನ್ನು ಜನಗಳಿಗೆ ಬಿಟ್ಟಿದ್ದು, ಕೊಡ್ಬೇಕಾ ಬಿಡ್ಬೇಕಾ ಎಲ್ಲ ದೇವ್ರಿಗೆ ಬಿಟ್ಟಿದ್ದಿಲ್ಲ, ಸರಸ್ವತಿ ಬಿಟ್ಟಿದ್ದು. ನಾವು ಕೆಲಸ ಮಾಡಿದೀವಿ ಆನೆಸ್ಟ್ ಆಗಿ. ಸಕ್ಸಸ್ ಕೊಡೋದು ಬಿಡೋದು ಭಗವಂತನ ಕೈಲಿ. ಇದೇ ತರ ಕಾಪಾಡ್ತಾ ಇನ್ನು ಮುಂದಕ್ಕೆ ಮಾಡೋಣ. ಬಟ್ ಆದ್ರೆ ಇದು ಕಾಪಾಡದೆ ಇರ್ಲಿ. ಮತ್ತೆ ನಾನು ಸಿನಿಮಾ ಮಾಡ್ತೀನಿ, ಅದ್ರಲ್ಲಿ ಬಂದಿದ್ದ ದುಡ್ಡನ್ನೇ ಮತ್ತೆ ತಗೊಂಡ್ ಬರ್ತೀನಿ, ಮತ್ತೆ ಇನ್ನೊಂದು ಸಿನಿಮಾ ನಾನು ಮತ್ತೆ ಮಾಡ್ತೀನಿ. ಸರ್, ನೀವು ಅಂದ್ರೆ ಎಕ್ಸ್ಟೆನ್ಸಿವ್ ಆಗಿ ಆರ್ಟ್ ಡೈರೆಕ್ಷನ್ ನೋಡಿದ್ರ, ಯೂತ್ ಸೆಟ್ಸ್, ಅಂದ್ರೆ ಇವತ್ತು ಫಿಲ್ಮ್ಸ್ ಸೆಟ್ಸ್ ಅಲ್ಲಿ ನಡೀತಾ ಇರೋದು. ಸೊ ಆರ್ಟ್ ಡೈರೆಕ್ಟರ್ಸ್ಗೆ ತುಂಬಾ ಬೇಡಿಕೆ. ಆ ರೀತಿ ನೋಡಕ್ ಹೋದ್ರೆ ರಕ್ಕಸಪುರದೋಳ್ ಅಂದ್ರೆ ಇಟ್ ಡಸಂಟ್ ಲುಕ್ ಲೈಕ್ ಅ ಸ್ಮಾಲ್ ಫಿಲಮ್ ಫಾರ್ ಮೀ, ಸ್ಟೋರಿ ವೈಸ್. ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಗೆ? ಮೇಡಮ್, ಆ್ಯಕ್ಚುಲಿ ರಕ್ತಸಪುರದೊಳ್ಳು ಸ್ಟಾರ್ಟ್ ಆಗಬೇಕಂದ್ರೆ ಕಾರಣ, ಈಗ ನಾವು ಯಾವುದೇ ನಿರ್ಮಾಪಕರಿಗೆ ಏನು ಹೇಳ್ತೀವಿ, ಒಂದು ಅನ್ನದಾತರು ಅಂತೀವಿ. ಆ ಅನ್ನದಾತರ ಸಾಲಲ್ಲಿ ಇವರು ನಿಂತ್ಕೊಂಡ್ರು. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಏನೇ ಸಂಪಾದನೆ ಮಾಡಿರೋದು ನಮ್ಮನ್ನ ಸಾಕಿದೆ. ಆಸ್ ಎ ಟೆಕ್ನಿಷಿಯನ್ ಆಗಿ ಇವರು ಇದ್ದಾರೆ, ನಮ್ಮ ಥರನೇ ಸಾಕಿದೆ. ನೋಡಿ, ಇವರು ಅದನ್ನು ಬೇರೆ ಇವಾಗ ಏನಿದೆ ಆ ದುಡ್ಡನ್ನ ಕಮರ್ಷಿಯಲ್ ಆಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದಾಯಿತು. ಬಟ್ ಇವರೇನಂದ್ರೆ ಒಂದು 4 ಜನಕ್ಕೆ ಕೆಲಸ ಸಿಗುತ್ತೆ, ಅಲ್ಲಿಂದ ಒಂದು 100-6 ಜನಕ್ಕೆ ಒಂದು ಕೆಲಸ ಸಿಗುತ್ತೆ. ಅವ್ರಿಗೂ ಒಂದೇನೋ ಒಂದು ಮನೆ, ಒಂದು ಕುಟುಂಬ, ಒಂದು ಸರ್ವೈವ್ ಆಗೋದಕ್ಕೆ ಎಲ್ಲೋ ಒಂದು ಕಡೆ ಒಂದು ಸಣ್ಣದಾಗಾರ ಒಂದು ಹೆಲ್ಪ್ ಆಗುತ್ತೆ. ಅದಕ್ಕೆ ಇವರು ಆ ರೀತಿ ಹೆಜ್ಜೆ ಇಟ್ಟಾಗಲೇ ನಮಗೆಲ್ಲ ಖುಷಿ ಆಯಿತು. ನಾವೆಲ್ಲ ಕಂಗ್ರಾಟ್ಸ್ ಹೇಳಿದ್ವಿ. ಅವಾಗಲೇ ಹೇಳಿ, ಇವತ್ತು ಯಾವುದೇ ಟೆಕ್ನಿಷಿಯನ್ಸ್ ರಕ್ಕಸಪುರದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಎಲ್ಲರೂ ನಾವು ಸಾಥ್ ಕೊಡ್ತೀವಿ ಅಂತ. ಅಟ್ ದ ಸೇಮ್ ಟೈಮ್ ನಮ್ಮ ರವಿ ಸರಂಗ ಆ್ಯಕ್ಚುಲಿ ಇವರು ಎಲ್ಲನೂ ಡೀಟೇಲಾಗಿ ಹೇಳಿಲ್ಲ, ಸುಮಾರು ವರ್ಷಗಳಿಂದ ಇವ್ರ ಜೊತೆನೇ ಇದ್ದಾರೆ. ಅವರು ಅವ್ರಿಗೆ ಭರವಸೆ ಕೊಟ್ಟು ಇಟ್ಕೊಂಡು ಅವರು ಎಷ್ಟೋ ದಿನದಿಂದ ಅವರು ಪ್ರೇಮ್ ಜೊತೆ ಮೇನ್ ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಒಳ್ಳೆ ಕೆಲಸ ಮಾಡಿದ್ರು. ಅವ್ರ ಕತೆ ಹೇಳಿದ್ಮೇಲೆ ಅವ್ರನ್ನ ನಿರ್ದೇಶಕ ಮಾಡಬೇಕು ಇವ್ರಿಗೆ ತುಂಬ ದಿನದಿಂದ ಆಸೆ ಇತ್ತು. ಅದನ್ನ ಬೇರೆ ಪ್ರೊಡ್ಯೂಸರ್ನ ಹುಡುಕ್ತಾ ಇರೋಂಥ ಇದರಲ್ಲಿ ಯಾಕೆ ಅದು ತುಂಬ ಅಷ್ಟು ಇಷ್ಟೋಳು ಅಂದರೆ, ಇವರೇ ಒಂದು ದೊಡ್ಡ ಮನಸ್ಸು ಮಾಡ್ತಾರೆ. ಆ ದೊಡ್ಡ ಮನಸ್ಸು ಮಾಡಿ ಕಥೆನೂ ಕೇಳಿ, ಕತೆ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದಮೇಲೆ ಸರಿ ಹೇಳಿದಾಗ ನಾವು ಎಲ್ಲ ಹೇಳಿದೆ, ರವಿ ಮಾಡೋದಾದ್ರೆ ನೀವು ಇದು ಮಾಡೋದಾದ್ರೆ ನಮ್ಮ ಹೋಮ್ ಕಂಪನಿ ಥರ ಇದೆ. ನಮ್ಮ ರವಿ ವರ್ಮ ಅವ್ರದ್ದು ಯಾವುದೇ ಇದಾಗಲಿ ನಮ್ದು ಅದು ಮನೆ ಸಿನಿಮಾ, ಫ್ಯಾಮಿಲಿ ಫ್ರೆಂಡ್ಸ್. ನಾವು ಇವತ್ತಷ್ಟು ಬ್ರೋ ಅಂತಾನೆ ಅಂತಾನೆ ಒಂದು ವಿಷಯ ಆಗಲಿ ಇದಾಗಲಿ. ಹಂಗಾಗಿ ಇವರು ಇಷ್ಟು ಜನ ಎಲ್ಲ ಸೇರಿದಾಗ ನಮ್ಗೇನಾದ್ರು ಇದು ನಮ್ಮ ಸಿನಿಮಾ ಥರ. ರಕ್ಕಸಪುರದಲ್ಲಿ ರಿಯಲಿ ಹೇಳ್ತೀನಿ, ಕತೆ ಕೇಳಿದ್ರೆ ನಮಗೂ ತುಂಬ ರೋಮಾಂಚನ ಆಯಿತು. ಈಗ ತುಂಬ ಚೆನ್ನಾಗಿದೆ. ನಾವು ಹೇಳಿದೆ ಕತೆನೇ ಒಳ್ಳೆ ಹೀರೋ ಥರ ಇದೆ ಅಂತ ಹೇಳಿ. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಡೇಟ್ಸ್ ಕೊಟ್ಮೇಲೆ ನಮ್ಗೆ ಇನ್ನೂ ಖುಷಿ ಆಯಿತು. ಒಂದ್ ಕಡೆ ನೀವು ರವಿ ಸಾರಂಗ ಅವ್ರದ್ದು ಸ್ಟೋರಿನ ಇಷ್ಟಪಟ್ಟು ಮಾಡಿದಿರ, ಫ್ರೆಂಡ್ ಅಂತ. ಓಕೆ, ಅವ್ರು ಯಾವ್ದೇ ತಂದ್ರು ನೀವು ಯು ಡಿಡ್ಂಟ್ ಟೇಕ್ ಇಟ್. ಬಟ್ ನನ್ಗೆ ಎಲ್ಲೋ ಒಂದ್ ಕಡೆ ಆಕ್ಷನ್ ಸ್ಪೀಕ್ಸ್ ಮೋರ್ ದನ್ ವರ್ಡ್ಸ್ ಅಂತ ಇದೆ. ಬಟ್ ಇಸ್ ಇಟ್ ಟೇಕಿಂಗ್ ಓವರ್ ದ ಸ್ಟೋರಿ?
ಅಂದ್ರೆ ಎಲ್ಲಾ ಕಡೆ ಬರೀ ಆಕ್ಷನ್ ಸ್ಟೋರಿ ಹೇಳಕ್ ಹೊರಟಿದ್ಯಾ? ಇಸ್ ದಟ್ ಏನೋ ಸಿನಿಮಾ ಫಾರ್ಮುಲಾ ಆಗ್ಬಿಟ್ಟಿದ್ಯಾ ಅಂತ ನಿಮ್ ಪ್ರಕಾರ? ಇದ್ರಲ್ಲಿ ಏನಂತಂದ್ರೆ ಆಕ್ಷನ್ ಅನ್ನೋದಕ್ಕಿಂತ ಕತೆ ಸಿನಿಮಾ. ಅಲ್ಲ, ಬಟ್ ನೀವು ಆಕ್ಷನ್ ಡೈರೆಕ್ಟರ್ ಆಗಿ, ಫಾರ್ ಅನ್ ಆಕ್ಷನ್ ಡೈರೆಕ್ಟರ್ ವೆನ್ ಯು ಸಿ ಆಸ್ ಅ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಆಗಿ ನೀವು ಬೇರೆ ಸಿನಿಮಾಗೆ ಆಕ್ಷನ್ ಮಾಡ್ಬೇಕಾದ್ರೆ ಒಂದ್ಸತಿ ಅನ್ಸಲ್ವಾ ಆಕ್ಷನ್ ಇಸ್ ಓವರ್ ಡನ್ ಇನ್ ಫಿಲ್ಮ್ಸ್ ಅಂತ, ತುಂಬಾ ಅತಿಯಾಗಿ ಉಪಯೋಗಿಸೋದು? ಬಟ್ ಟೂ ಮಚ್ ಆದಾಗ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಆಫ್ ಇವಾಗ ನಾನು ಅದೇ ಹೇಳಿದ್ನಲ್ಲ, ನಿರ್ದೇಶಕರು ಏನ್ ಕತೆ ಮಾಡ್ಕೊಂಡ್ ಬಂದಿರ್ತಾರೆ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಇವಾಗ ಅವ್ರು ನಮಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಅಂದಾಗ ನಾನು ಅವ್ರಿಗೆ ಏನ್ ಬೇಕು ಅನ್ನೋದು ನಾನು ಫುಲ್ಫಿಲ್ ಮಾಡ್ಕೊಡ್ಲೇಬೇಕು. ಬಟ್ ಅವ್ರ ಟೇಸ್ಟ್ ಹೇಗಿದೆ ಅನ್ನೋದು ಹೇಳಕ್ಕಾಗಲ್ಲ. 25 years of your journey, action one ಟೈಮಲ್ಲಿ ಎಲಿವೇಶನ್ ಅಂತ ತರ್ತಾ ಇದ್ರು, ಹೌದು, ಟು ಜಸ್ಟ್ ಬ್ರಿಂಗ್ ದಟ್ ಮಾಸ್ ಅಪೀಲ್ ಅಂಡ್ ಬಟ್ ಇವತ್ತು it has become a part of a story driven. Every 5 minutes you see action, but what does the audience take from action ಅಂತ ನಿಮ್ಗೆ ಅನ್ಸುತ್ತೆ? ಬಟ್ ಪೀಪಲ್ ಆರ್ ಎಂಜಾಯಿಂಗ್ only those results. ಎಸ್. ಯಾಕಂದ್ರೆ ಹೀರೋ ಬಿಲ್ಡಪ್ Because of, ಕತೆ ಡಿಪೆಂಡ್ ಮಾಡುತ್ತೆ. ಆಡಿಯನ್ಸ್ಗೆ ನನ್ನ ಹೀರೋ ಹೊಡಿತಾನೆ, ನನ್ನ ಸ್ಟೈಲ್ ಆಗಿ ಕಾಣ್ತಾವನೆ ಅನ್ನೋದು ಎಂಜಾಯಿಂಗ್ ಅಂತ ಆದ್ಮೇಲೆ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಅದು. ಆ ಎಂಟರ್ಟೈನ್ಮೆಂಟ್ ಅವ್ರಿಗೆ ಸಿಗ್ತಾ ಇದೆ ಅಂತಂದ್ರೆ ಪಬ್ಲಿಕ್ ಯಾವ್ದು ಎಂಜಾಯ್ ಮಾಡ್ತಾರೆ ಅದ್ರ ಮೇಲೆ ಹೋದು. ಇವನ್ ಸಿ KGF ನೋಡಿದ್ರಿ, ಪುಷ್ಪ ನೋಡಿದ್ರಿ, ಸಲಾರು ನೋಡಿದ್ರಿ, 3 ಸಿನಿಮಾ ಆಕ್ಷನ್. ಬಟ್ 3 ಸಿನಿಮಾನು ನೋಡಿದಾರಲ್ಲ. ಅದೇ ಅದಕ್ಕೆ ಕೇಳಿದ್ದು, ಟುಡೇ ಆಕ್ಷನ್ ಇಸ್ ಬಿಕಮ್ ಅ ಸ್ಟೋರಿ ಡ್ರಿವನ್ ಫಾರ್ಮುಲಾ ಅಂತ. ಆ ತರ ಏನಿಲ್ಲ. But then as a producer you didn't think that way. ಯಾ, ಬಿಕಾಸ್ ನನ್ನ ಮೈಂಡ್ ಈ ತರ ಇದೆ ಅಷ್ಟೇನಿಲ್ಲ. ನಾನು ಆಕ್ಚುಲಿ ನಾನು ಪ್ರಿಪೇರ್ ಆಗಿರೋದೇ ಒಂದು ಆಕ್ಷನ್ ಸಿನಿಮಾ, ಮತ್ತೆ ನಾನು ಬೆನರ್ಲೆ ಮಾಡಬೇಕು ಅನ್ನೋದೇ ಒಂದು ಪ್ರಿಪೇರ್. ಬಟ್ ಆಕ್ಷನ್ ಅಂದ್ರೆ ಯಾವ ತರ ಅಂದ್ರೆ ಅಡ್ವೆಂಚರ್ ಒಂದು ಸಿನಿಮಾ, ಆಯ್ತು. ಅದು ಬೇರೆ ರೀತಿ. ಅಡ್ವೆಂಚರ್ ಒಂದು ಅನ್ಕೊಂಡಿದೀವಿ, ಮತ್ತೆ ಇನ್ನೊಂದು ಫ್ಯಾಂಟಸಿ ಸಿನಿಮಾ ಅಂತ ಅನ್ಕೊಂಡಿದ್ವಿ. 2 ಸಿನಿಮಾ ಪ್ಲಾನ್ ಮಾಡ್ತೇವೆ. ಅದಕ್ಕೆ ತಕ್ಕಂತ ನಾನು ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದೆ. ಈಗ ಅದಕ್ಕೆ ಸಣ್ಣದು ಹೆಜ್ಜೆ ಇಟ್ಕೊಂಡೆ ಹೋಗ್ತಾರೆ. ಹಂಗಂದ್ಬಿಟ್ಟು ಇದರಲ್ಲಿ ಆಕ್ಷನ್ ಇಲ್ಲ ಅಂತಲ್ಲ, ನಾನು ಇದ್ರಲ್ಲಿ ಫೈಟ್ ಮಾಡ್ತೀನಿ. ಅದೇ ಗೊತ್ತು, ಅದಕ್ಕೆ ಆಸ್ ಎ ಪ್ರೊಡ್ಯೂಸರ್ ಅನ್ನೋದ್ರಿಂದ ನಾನು ಫೈಟ್ ಮಾಡ್ತೀನಿ ಸಿನಿಮಾದಲ್ಲಿ. ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರಿಗೆ ಯಾವ ತರದ ಆಕ್ಷನ್ ಬೇಕೋ ಅದನ್ನೇ ಆ ಕಥೆಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಾಫ್ ಮಾಡಿದ್ರು. ಒಂದು ಅದ್ಭುತವಾಗಿದೆ ಅದು, ಅಷ್ಟಂತ ಹೇಳ್ಬಲ್ಲೆ. ಒಂದು ಥ್ರಿಲ್ಲಿಂಗ್ ಆಕ್ಷನ್ ಸೀಕ್ವೆನ್ಸ್. ಅಟ್ಮಾಸ್ಫಿಯರ್ ಇಸ್ ವೇರ್ ಫಸ್ಟ್ ಬಂದ ತಕ್ಷಣ ನಾವು ನೋಡೋದೇ ಎಲ್ಲೋ ಯು ವಿಲ್ ಟೇಕ್ ಅಸ್ ಟು ದಟ್ ವರ್ಲ್ಡ್. ಸೊ ನೀವು ರಕ್ಕಸಪುರದವಳು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ನಿಮ್ಮ ವಾಟ್ ಈಸ್ ಯೋರ್ ವೇ ಆಫ್ ಲುಕಿಂಗ್ ಅಟ್ ಸಿನಿಮಾ? ರಕ್ಕಸಪುರದವಳು ಸಿನಿಮಾಟೋಗ್ರಾಫರ್ ಆಗಿ ರಕ್ಕಸಪುರದವಳು ನಾನು ಎಂಟ್ರಿ ಆಗಿಲ್ಲ. ನಮ್ಮ ಡೈರೆಕ್ಟರ್ ರವಿ ಸರ್, ನಮ್ಮ ರವಿವರ್ಮ ಮಾಸ್ಟ್ರು ಈ ಟೀಮಿಗೆ, ಈ ಸಿನಿಮಾಗೆ ಇವರೇ ಸೂಟಬಲ್ ಅಂತೇಳಿ ಕರ್ಕೊಂಡು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಾನು ಅವಕಾಶ ಕೊಟ್ಟಿಲ್ಲ, ಇವ್ರನ್ನ ಮೇಂಟೈನ್ ಮಾಡೋದು ನಮ್ಗೆ ದೊಡ್ಡದಿದೆ. ಯಾಕಂದ್ರೆ ವಿಕ್ರಾಂತ್ ರೋಣ ಅಂತ ಸಿನಿಮಾ ಮಾಡೋಂಥ ದೊಡ್ಡ ಹೌದು, ಅಲ್ಲಿಂದಾನೇ ಒಂದು ಸಿನಿಮಾದಲ್ಲಿ ಹೆಂಗೆ ಅಂತ ಅಂದ್ಬಿಟ್ಟು ಅವಾಗ ಮಾತಾಡೋದು. ಕಮ್ಮಿ ಲೈಟ್ಸ್ ಇಸ್ಕೊಳ್ಳಿ. ಬಟ್ ಜನರಲಿ ರಕ್ಕಸಪುರದವಳು ಅಂದ ತಕ್ಷಣ ವಾಟ್ ಈಸ್ ದ ಟೈಟಲ್, ವಾಟ್ ಇಸ್ ದ ಮೀನಿಂಗ್ ಆಫ್ ದ ಟೈಟಲ್? ವಿಲೇಜ್ ನೇಮ್. ಸೊ ಇದು ರೂರಲ್ ಬ್ಯಾಕ್ ಡ್ರಾಪ್. ಸೊ ನಿಮ್ಗೆ ನೇಚರೇ ನಿಮ್ಗೊಂದು ಇದು ಬಿಗ್ಗೆಸ್ಟ್ ಅಸೆಟ್ ಅಲ್ವಾ? ಸೊ ಅದ್ರ ಸುತ್ತ ನಿಮ್ಮ ಸಿನಿಮಾಟೋಗ್ರಫಿ. ಖಂಡಿತ ಮೇಡಮ್. ಆ್ಯಕ್ಚುಲಿ ಒಂದು ಪ್ರೊಡಕ್ಷನಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಒಬ್ಬರು ಪ್ರೊಡ್ಯೂಸರ್ ಆಗಿ, ಅವರು ಟೆಕ್ನಿಷಿಯನ್ಸ್ ಆಗಿ, ಒಬ್ಬ ಟೆಕ್ನಿಷಿಯನ್ಸ್ಗೆ ಏನು ಬೇಕಾ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ಕೊಟ್ಟಿದ್ದಕ್ಕೆ ಈ ಥರ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಇಟ್ಸ್ ವಂಡರ್ಫುಲ್ ಥಿಂಗ್. ರವಿವರ್ಮ ಮಾಸ್ಟರು ಆ್ಯಸ್ ಎ ಸ್ಟಂಟ್ ಕೊರಿಯೋಗ್ರಾಫರ್ ಆಗಿದ್ದರು. ಅವರು ಒಬ್ಬ DOPಗೆ, ಒಂದು ಕಥೆಗೆ ಅವ್ರು ಒಳ್ಳೆ ಡೈರೆಕ್ಟರ್ ಕೂಡ ಹೌದು. ಆಮೇಲೆ ಎಂಟೈರ್ ಪ್ರೊಡಕ್ಷನ್ ಹೆಂಗೆ ಹ್ಯಾಂಡಲ್ ಮಾಡೋಕ್ಕಂತಲೂ ಗೊತ್ತು. ಸೊ ಈ ಸಿನಿಮಾಗೆ ಏನು ಬೇಕೋ ಅದಕ್ಕೆಲ್ಲಾನು ಮಾಡಿಕೊಟ್ಟಿದ್ದಾರೆ. ಅದು ಗೊತ್ತು. ಬಟ್ ನೀವು ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ ನ್ಯಾಚುರಲ್ದು ಲೈಟಿಂಗು ಅಂದ್ರೆ ಹೇಗೆ ಕ್ಯಾಪ್ಚರ್ ಮಾಡಿದ್ರಿ? ರಕ್ಕಸಪುರದವಳು ಏನಂದ್ರೆ ಇದು ಕಾಪ್ ಸ್ಟೋರಿ, ಅದು ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ, ಅದನ್ನ ಹೇಗೆ ಕ್ಯಾಪ್ಚರ್ ಮಾಡಿದ್ರಿ? ಅದೇನಂದ್ರೆ ಮೇಡಮ್, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 4 o'clock ಎದ್ದೊಳ್ತಿದ್ವಿ. 5 o'clock ಸೆಟ್ಟಲ್ಲಿ ಇರ್ತಿದ್ವಿ. 6 o'clock ಒಳ್ಳೆ ಮಾರ್ನಿಂಗ್ ಲೈಟ್ ಸಿಕ್ಕಿತ್ತು. ಆ ಟೈಮಲ್ಲಿ ವೆದರ್ ನೋಡಿಕೊಂಡು ಎಷ್ಟು ವೈಟ್ ಶರ್ಟು ಇದಾಗುತ್ತೆ ಎಲ್ಲ ಪ್ಲ್ಯಾನ್ ಮಾಡಿ ಡೈರೆಕ್ಟ್ರ್ ಹೇಳ್ತಾಯಿದ್ರು, ರವಿ ಸರ್ ಹಿಂಗೆ ಮಾಡೋಣ ಅಂತೇಳಿ. ಅವರೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟ್ರ್ ಥರ ಅನ್ಬೋದು. ಯಾಕಂದರೆ ಒಂದು 10 ಸಿನಿಮಾ ಡೈರೆಕ್ಟ್ರು ಈಗ 11ನೇ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋ ಲೆವೆಲಿಗಿದೆ. ಐಮ್ ರಿಯಲಿ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ಸ್. ಅವರು ಬರೆದಿರೋ ಕಥೆಗಳು, ಅವ್ರ ಸ್ಕ್ರೀನ್ ಪ್ಲೇ ಇರ್ಬೋದು, ಎಲ್ಲನೂ ಅಷ್ಟೇ ಪ್ಲ್ಯಾನ್ಡ್ ಇತ್ತು. ಆಮೇಲೆ ನಾವೆಲ್ಲ ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಇವಾಗ ಏನಂತಂದ್ರೆ, ಇವಾಗ ನಾವು ಎಲ್ಲ ಸಿನಿಮಾ ಮಾಡಿರೋದು ನಾವು ಮಳವಳ್ಳಿ, ಚಾಮರಾಜನಗರ ಆ ಕಡೆ ಸರೌಂಡಿಂಗ್ ಮಾಡಿರೋದು. ಬಟ್ ಅಲ್ಲೇನಂತಂದ್ರೆ ಡೇ ಲೈಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಅಂದರೆ ಅರ್ಲಿ ಮಾರ್ನಿಂಗ್ ನಾವು ಇವಾಗ ಏನಂದ್ರೆ ನಾರ್ಮಲಿ ಶೂಟ್ ಸ್ಟಾರ್ಟ್ ಮಾಡಿದ್ರೆ ಬೇರೆ ಸಿನಿಮಾಗಳು ಯಾವುದೇ ಸ್ಟಾರ್ಟ್ ಮಾಡೋದು ಮ್ಯಾಕ್ಸಿಮಮ್ 8 o'clock ಫಸ್ಟ್ ಶಾರ್ಟ್ ಆಯಿತು, ಇಲ್ಲ 7:30. ನಮ್ಮ ಸಿನಿಮಾ ಎಸ್ಪೆಷಲಿ 6ಗೆ ರೋಲ್.
ಅಂದ್ರೆ ಇದೇ ಹೇಳ್ತಾರೆ, ಇದೇ ಎಕ್ಸ್ಟ್ರಾ ಎಫರ್ಟ್ ಆಗಿ ನಾವು ಕೆಲಸ ಮಾಡಿರೋದು. ಟೆಕ್ನಿಕಲ್ ಆಗಿ ಏನ್ ಕೆಲಸ ಮಾಡ್ಬೋದು, ಇವಾಗ 6 o'clock ನಾವು ಶೂಟ್ ಮಾಡ್ತೀವಿ ಅಂತಂದ್ರೆ ಸಾಫ್ಟ್ ಲೈಟ್ ಇರುತ್ತೆ, ಮಿಸ್ಟ್ ಇರುತ್ತೆ, ಅದನ್ನೆಲ್ಲ ಇಟ್ಕೊಂಡು ಆ ಹಳ್ಳಿ ವಿಲೇಜ್ಗಳು ಎಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡ್ಬೋದು ಅನ್ನೋದು ಇವರು ಮಾಡಿರುವಂತ ಒಂದು ಹೊಸ ಪ್ರಯತ್ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎವ್ರಿ ಟೈಮ್ ಇವಾಗ ನೀವು ನೋಡಿದ್ದೀರಾ, ಯಾವುದು ರಂಗಿತರಂಗ ಇರ್ಬೋದು ಅಥವಾ ವಿಕ್ರಾಂತೋಣ ಇರ್ಬೋದು, ಅಂದ್ರೆ ಆ ಒಂದು ನ್ಯಾಚುರಲ್ ಲೈಟ್ನೇ ಇವರು ಸೆಟ್ ಒಳಗಡೆ ಮಾಡ್ಕೊಟ್ಟಿದ್ರು. ಓಕೆ. ಅಂದ್ರೆ ದಟ್ ಈಸ್ ಕ್ರಿಯೇಟೆಡ್ ಎವ್ರಿಥಿಂಗ್ ಇನ್ ಲೈಟ್ ಎಲ್ಲ ಕ್ರಿಯೇಟ್ ಮಾಡಿ ಮಾಡ್ಕೊಟ್ಟಿದ್ರು. ಬಟ್ ಅದನ್ನೆಲ್ಲ ನ್ಯಾಚುರಲ್ ಲೈಟ್ ಸಿಕ್ಕಿದಾಗ ಯಾವ ರೀತಿ ಶೂಟ್ ಮಾಡ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದಾರೆ. ರಿಯಲಿ ಈಸ್ ಡನ್ ವೆರಿ ಗುಡ್ ಜಾಬ್. ತುಂಬಾ ಚೆನ್ನಾಗಿ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್. He'll never say what he's done. ನಾನು ಅದಂತೂ ತಿಳ್ಕೊಂಡೆ. ನೋಡಿದ್ರಲ್ಲ, ಎವ್ರಿಥಿಂಗ್ ಇಸ್ ನ್ಯಾಚುರಲ್ ಲೈಟ್, ನಥಿಂಗ್ ಇಸ್ ಲೈಟ್. ಬಟ್ ದ ಬಾಲ್ ಆಫ್ ಫೈರ್ ಅಂದ್ರೆ ತುಂಬಾ ಸಿಜಿ ಇದೆಯಾ ಇದು? ಮೇಡಮ್ ಎಲ್ಲ ನಾನು ಆ ಎಕ್ಸ್ಪೀರಿಯನ್ಸ್ ನಾನು ಹೇಳಲೇಬೇಕು. ನನಗೆ ಭಯ ಬೀಳಿಸಿದ್ರೆ ಇವರೇ. ಹೌದಾ? ನಿಜವಾಗ್ಲು ಆ ಬೈಕಲ್ಲಿ ನೀವೇನ್ ನೋಡ್ತಾ ಇರಲ್ಲ ಫೈರ್, ಆ ಟೈರ್ ಅಲ್ಲಿ ಅದನ್ನ CG ಅಲ್ಲ, ಅದು ಆಕ್ಚುಲಿ ರಿಯಲ್ ಒನ್. ರಿಯಲ್ ಫೈರ್ ಹಾಕ್ಬಿಟ್ಟು ನಾವು ಚೇಸ್ ಮಾಡೋದು. ಅದು ಎಷ್ಟು ಭಯ ಆಗ್ತಿತ್ತಂದ್ರೆ ಪೆಟ್ರೋಲ್ ಬೈಕ್, ಅದು ಹಿಂದ್ಗಡೆ ಫೈರ್, ಅವ್ರು ಅಲ್ಲೇ ಸೀಟಲ್ಲಿ ಕೂತಿರ್ತಾರೆ. ಮಿಸ್ ಆಯ್ತು ಅಂದ್ರೆ ಫಸ್ಟ್ ಬರ್ನ್ ಆಗೋದೇ ಬ್ಯಾಕ್ ಫುಲ್ ಬೆಂಕಿ, ಇಲ್ಲಿ ಸ್ಟ್ರೈಟ್ ಬೆಂಕಿ. ಅವ್ರ ಹಿಂದ್ಗಡೆ ಹೆಂಗ್ ಕೂತ್ಕೊಂಡಿದ್ರೆ ಗೊತ್ತಿಲ್ಲ, ಮಾಸ್ಟರ್ ಬಂದ್ಬಿಟ್ಟು ಹಿಂದ್ಗಡೆ ಅದನ್ನ ಹಚ್ಚಿಬಿಟ್ಟು ಅವ್ರ ಕೂಲ್ ತನಕ ಬೆಂಕಿ ಇರೋದು. ಸ್ಪೆಷಲ್ ಜೆಲ್ ತರಿಸಿ ಬಾಂಬೆಯಿಂದ ತರಿಸಿ ಅದನ್ನ ಬ್ಯಾಕ್ ಎಲ್ಲ ಅವ್ರಿಗೆ ಅಪ್ಲೈ ಮಾಡಿ ಅಂದ್ರೆ ಹೀಟ್ ಉಳಿಬಹುದು ಅವ್ರಿಗೆ. ಬಟ್ ಅದು ಫೈರ್ ಹಾಕಿದ್ರೆ ನಾವು ಲೈಟ್ ಹಾಕೊಂಡು ಶೂಟ್ ಮಾಡೋಣ ಅನ್ಕೊಂಡು CG ಮಾಡೋಣ ಅಂತ ಅನ್ಕೊಂಡು CG ಫೇಕ್, ಎಲ್ಲ ಫೇಕ್. ಒಂದು ರೇಂಜ್. ಸೋ ಗ್ಲಾಡ್ ಯು ಆರ್ ಟೆಲಿಂಗ್ ದಟ್. ಅಂದ್ರೆ ಇವತ್ತು ಒಂದು ವಾಕಿಂಗ್ ಮೂಮೆಂಟ್ ನು CG ಅಲ್ಲಿ ತೆಗೆಯೋದು, ಯು ಆರ್ ಸೇಯಿಂಗ್ ದಟ್ ಯು ನೋ a few scenes ನ್ಯಾಚುರಲ್ ಆಗಿ ಆಕ್ಷನ್ ಮಾಸ್ಟರ್ ಇಟ್ಕೊಂಡು ನೀವು ಅದು ಕಾಂಟ್ ಫೇಕ್ ಇಟ್. ಅದು ಮಾಡಕ್ ಆಗ್ತಿರ್ಲಿಲ್ಲ. ಪ್ರಾಬ್ಲಮ್ ಏನಂದ್ರೆ ಮೇಡಮ್ ಮಾಸ್ಟರ್ದು ರಿಯಲ್ ಬಿಗಿಲ್ ಎಗರ್ಸ್ಬಿಡ್ತಿದ್ರು ಕೆಳಗಡೆ. ಚೂರು ಮಿಸ್ ಆಯ್ತದ, ಒದಗಳು ಹೆಂಗ್ ಬಿಟ್ಟಿದ್ದು ಆ ಚಳಿಗೆ ನಮಗೆ ಮೈ ಜುಂಬದ ಕ್ಯಾಮ್ರಾ ಇದೆ. ಆಮೇಲೆ ಅದರಲ್ಲೂ ಸ್ಪೆಷಲ್ ಆಗಿ ರೋಪ್ ಹಾಕಿದ್ರು, ವಿತ್ ಫೈರ್ ಬೈಕ್ ರೋಪ್ ಹಾಕಿ ಜಂಪ್ ಮಾಡಿಸಿದ್ರು. ರೋಪ್ ಹಾಕಿ ಫೈರ್ ಹಾಕಿ ಜಂಪ್ ಮಾಡಿಸಿ ಲ್ಯಾಂಡ್ ಆಗೋಷ್ಟೊತ್ತಿಗೆ ಡ್ಯೂರೇಷನ್ ನೋಡ್ಬಿಟ್ರೆ ನೀವು ನಿಜವಾಗ್ಲೂ ಅದನ್ನ ಮರೆಯೋಕ್ಕಾಗಲ್ಲ, ಅಷ್ಟು ಕಷ್ಟ ಆಯ್ತು. ಇವಾಗ ನಾವು ಬೇರೆ ಕಡೆ ಯಾವ್ದಾದ್ರು ಒಂದು ದೊಡ್ಡ ಸ್ಟಾರ್ ಸಿನಿಮಾ ಹೋದ್ರೆ ಅದಕ್ಕೆ ಆದಂತ ಒಂದು ಪ್ರಿಪ್ರೇಷನ್ ಫುಲ್ಲು ಎಲ್ಲ ಸೇಫ್ಟಿ ನೋಡ್ಕೊಂಡು, ಆ ಫೈರ್ ಇಲ್ದಿರ ಫೈರ್ಗೋಸ್ಕರ ಒಂದು ಲೈಟ್ ಹಾಕೋದು ಒಂದು ಪ್ಲೇಟ್ ತೊಗೊಂತೀವಿ, ಇಲ್ಲ ಆಮೇಲೆ ಹೀರೋ ಹೋಗೋದು ಒಂದು ಶಾರ್ಟ್ ಸಪ್ರೇಟ್ ತೊಗೊಂತೀವಿ, ತಿರುಗಿ ಬೈಕ್ದು ಒಂದು ಸಪ್ರೇಟ್, ಆ ಥರ ಎಲ್ಲ ಇರುತ್ತೆ. ಇಲ್ಲೇನಂತಂದ್ರೆ ಟೆಕ್ನಿಕಲ್ ಆಗಿ ಏನ್ ಮಾಡ್ಬೋದು ಎಲ್ಲರೂ ಜೊತೆ ಸೇರಿ. No, you wanted to be original. ಅಂದ್ರೆ when you're doing a tomorrow when they say it's a technician's film ಅಂದ್ರೆ you wanted to give that justice. ಆ ರೀತಿ ರಾಜ್ಬಿ ಶೆಟ್ಟಿ ಅಂದ್ರೆ ವೆರಿ ರಿಯಲಿಸ್ಟಿಕ್. ಹೌದು. he comes ಅಂದ್ರೆ ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋದು. ಸೊ why did you think of ರಾಜ್ಬಿ ಶೆಟ್ಟಿ in particular ಈ ಫಿಲ್ಮ್ಗೆ? ಬಟ್ ಈ ಕತೆಗೆ ಆಪ್ಟ್ ಅವರು ಹೇಗೆ ಅಂದ್ರೆ, ಇಲ್ಲ ಕತೆ ಇರೋದೇ ಹಂಗೆ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್. ಅಂದ್ರೆ ಕ್ರೈಮ್ ಥ್ರಿಲ್ಲರ್ ಒಂದು. ಎರಡನೇದು ರಾಜ್ಬಿ ಶೆಟ್ಟಿ ಸರ್ ಏತಿ ಕಾಪಲ್ ಮ್ಯಾಚ್ ಆಗ್ತಾರೆ ಅಂತಂದ್ರೆ, ಇವಾಗ ಎಷ್ಟೋ ಜನ ನೀವು ನೋಡ್ಬೋದು ಕಾಪ್ ಅಂತಂದ್ರೆ ಫಿಟ್ ಮಸಲ್ ಇರೋರು ಆತರ ಅಂತ ಅನ್ಕೋತಾರೆ. ಟೆಕ್ನಿಕಲಿ ಕೆಲಸ ಮಾಡುವಂತ ಒಂದಷ್ಟು ಜನ ಆಫೀಸರ್ಸ್ಗಳು ಇದ್ದಾರೆ, ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ, ಒಂದಷ್ಟು ಜನ ಇದ್ದಾರೆ. ನೀವು ಬರೀ ಓದಿ ಅವರು ಅಂದ್ರೆ ಪ್ಲಾನ್ಡ್, ಎವ್ರಿಥಿಂಗ್ ಇಸ್ ಪ್ಲಾನ್ ಮಾಡೋದು, ಟೆಕ್ನಿಕಲ್ ಏನ್ ನಡೀತಾ ಇದೆ ಅನ್ನೋದೆಲ್ಲ ರಿಸರ್ಚ್ ಮಾಡೋದೆಲ್ಲ ಆ ತರದ ಒಂದಷ್ಟು ಜನ ಆಫೀಸರ್ಸ್ಗಳು ಇದ್ದಾರೆ. ಆ ತರ ಅಂತ ನಾವು ಕಥೆಯಲ್ಲಿ ಒಂದು ಬ್ಲೆಂಡ್ ಮಾಡ್ಕೊಂಡು ನಾವು ಮಾಡಿದಾಗ ರಾಜ್ಬಿ ಶೆಟ್ಟಿ ಅವ್ರಿಗೆ ಅವ್ರ ಕಥೆ ಹೇಳಿದ ತಕ್ಷಣ ಫಸ್ಟೇ ಅವ್ರು ಓಕೆ ಅಂತ ಅಂದ್ರು. ಬಟ್ ನನಗೂ ಒಂದು ಹೊಸ ತರ ಚಾಲೆಂಜ್, ಇವತ್ತರೆಗೂ ನಾನು ಮಾಡಿಲ್ಲ ಕಾಪ್, ಬಟ್ ನಾನು ಮಾಡೋದು ಒಂದು ಬೇರೆ ರೀತಿ ಇರ್ಬೋದು ಅಂತ ಅನ್ಕೊಂಡು. ಬಟ್ ಅವರು ಇದಾದ, ಬಟ್ ಅದ್ರಲ್ಲಿ ಒಂದು ಟ್ವಿಸ್ಟಿಂಗ್ ಪಾಯಿಂಟ್ ಇದೆ, ಅದೇ ಸಿನಿಮಾದ ಕತೆ. ಬಟ್ ಅದು ಹೇಳ್ಬಿಟ್ರೆ ಆಮೇಲೆ ನೀವು ನನ್ನ ನಾವು ಅದನ್ನ ಟ್ವಿಸ್ಟ್ ನ ಫಿಲಮ್ ಅಲ್ಲೇ ನೋಡೋಣ ನೋಡಿ. ಬಟ್ ಆ ಟ್ವಿಸ್ಟ್ ಸಿನಿಮಾದಲ್ಲಿ ಒಂದು ಮೇನ್ ಹುಕ್ ಲೈನ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಬಟ್ ಆದ್ರೂ ರಾಜ್ ಸರ್ ಒನ್ ಆಫ್ ದ ಗ್ರೇಟ್ ಟೆಕ್ನಿಷಿಯನ್ಸ್. ಅಂದ್ರೆ ಈಸ್ ಆಲ್ರೆಡಿ ನೋ ಹೌ ಟು ಡೈರೆಕ್ಟ್, ಹೌ ಟು ದ ಸ್ಕ್ರೀನ್ ಪ್ಲೇ, ಹೌ ಟು ದ ಡೈಲಾಗ್, ಎವ್ರಿಥಿಂಗ್ ಇಸ್ ನೋ. ಬಟ್ ಎಲ್ಲೂ ಅವರು ಆ ಕತೆ, ಇವಾಗ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ದು ನಾವು ಕತೆ ಹೇಳಿದ್ರು ಅವ್ರಿಗೆ ಇಷ್ಟ ಆಗಬೇಕು ಅಂತಂದ್ರೆ ಅವ್ರಿಗೆ ಒಂದು ಹೊಸ್ತರ ಅಂತ ಅನ್ಸಿದೆ. ನಾನು ಫಸ್ಟ್ ನಾನು ಓಕೆ ಮಾಡಿದೆ, ಸ್ಕ್ರಿಪ್ಟ್ ಓಕೆ ಮಾಡಿದೆ, ರಾಜ್ ಸರ್ ಓಕೆ ಹೇಳಿದ್ರ ಅಂತ ಹೇಳಿದ್ರು. ಯಸ್ ಈಸ್ ಡನ್, ದೆನ್ ಓಕೆ ಅಂದ್ರೆ ಅಂತ ಆಲ್ರೆಡಿ ಅಚೀವ್ ಮಾಡಿರೋಂಥ ಒಬ್ಬ ನಿರ್ದೇಶಕ ಓಕೆ ಅಂತ ಹೇಳಿದ್ಮೇಲೆ ಅಫ್ಕೋರ್ಸ್ ಅವ್ರು ಓಕೆ ಮಾಡಿದ್ಮೇಲೆ ಸಿನಿಮಾ ಸೂಪರ್. ಅದ್ರ ಬಗ್ಗೆ ನಾನೇನು ಮಾತಾಡಂಗಿಲ್ಲ, ನನ್ನ ಜಡ್ಜ್ಮೆಂಟ್ ರಾಂಗ್ ಆಗ್ಬೋದು, ಹೇಳಕ್ಕಾಗಲ್ಲ. ಸರಿ, ಅವ್ರು ಓಕೆ ಮಾಡಿದ್ಮೇಲೆ ಸರ್ ನಾನು ಒಂದೇ ಕಂಡೀಷನ್, ಸರ್ ನೀವು ನಿಂತ್ಕೊಂಡು ನಿಮ್ಮ ಸಿನಿಮಾ ಅಂತ ಗೊತ್ತಿಲ್ಲ ನೀವು ಕೆಲಸ ಮಾಡೋದು. ತುಂಬಾ ಇದೆ ನಿಜವಲ್ಲ. ಅದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಮರೆಯಕ್ಕಾಗಲ್ಲ. ಇವತ್ತು ಸ್ಟಿಲ್ ಟುಡೇವರೆಗೂ ಅವರ ಒಂದು ಸಹಕಾರ ಇಲ್ಲ ಅಂತಂದ್ರೆ ರಕ್ಕಸಪ್ರಭು ಇರ್ತಿರ್ಲಿಲ್ಲ. ಬಟ್ ಬೇಸಿಕಲಿ ಈ ಫಿಲ್ಮ್ ಮೂಲಕ ಡೈರೆಕ್ಟರ್ ರವಿ ಸಾರಂಗ್ ಅವರು ಏನು ಹೇಳಕ್ ಹೊರಟಿದ್ದಾರೆ ರಕ್ಕಸಪುರದೊಳು
ಅಂದ್ರೆ ಕ್ರೈಮ್ ಒಂದು ಕ್ರೈಮ್ ಅಂತ ಗೊತ್ತು. ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಷ್ಟೇ. ಇಸ್ ನಾಟ್ ಎನಿ ಮೆಸೇಜ್ ಆ ಥರದ ಅಂತಲ್ಲ, ಬಟ್ ಒಂದು ಎಂಟರ್ಟೈನ್ಮೆಂಟ್, ಕ್ರೈಮ್ ಥ್ರಿಲ್ಲರ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಂದ್ರೆ ಮೈಂಡ್ ಗೇಮ್, ಓಕೆ. ಮೈಂಡ್ ಕೊಡೋಂಥ ಒಂದು ಅಂದ್ರೆ ನೀವು ಗೆಸ್ ಮಾಡಿ ಯಾರು. ಬಟ್ ಹೌ ಡಸ್ ದ ಆಕ್ಷನ್ ಕಮ್ ಇನ್ ದ ಪಿಕ್ಚರ್? ಅಂದರೆ ನೀವು ಮೈಂಡ್ ಗೇಮ್ ಅಂತಾರಲ್ಲ, ಇಟ್ಸ್ ಮೋರ್ ಲೈಕ್ ಇಟ್ ಟ್ರಾವೆಲ್ಸ್ ಥ್ರೂ ದ ಕ್ಯಾರೆಕ್ಟರ್ಸು. ಅದರೊಳಗೆ ಆಕ್ಷನ್ ಇನ್ವಾಲ್ವ್ಮೆಂಟ್ ಎಷ್ಟಿದೆ? ಇದೆ ಆಕ್ಷನ್ ಒಟ್ಟು ಮೂರಿದೆ. ಓಕೆ. ಒಂದು ಅದೇ ಹೇಳಿದ್ರಲ್ಲ, ಈಗಷ್ಟೇ ಹೇಳಿದ್ರಲ್ಲ, ಒಂದು ಚೇಸ್ ಇದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ದೊಡ್ಡ ಆಕ್ಷನ್ ಇದೆ, ತಿರ್ಗಿ ಅದಾದ್ಮೇಲೆ ಪ್ರೀವಿಯಸ್ ಒಂದು ಮನೆ ಒಳಗಡೆ ನಡೆಯುವಂಥ ಒಂದು ಆಕ್ಷನ್. ಅದಕ್ಕೆ ನಾನೇ ಆಕ್ಷನ್ ಡೈರೆಕ್ಟರ್. ನಿಜವಾದ ಬಸ್ಗಳನ್ನ ತಗೊಬಂದು ಪಲ್ಟಿ ಮಾಡಿಸಿ. ನೋಡಿ ಅಲ್ಲಿಗೆ ಸದ್ಯಕ್ಕೆ ಆಕ್ಚುಲಿ ನಮ್ಮ ಡೈರೆಕ್ಟರ್ ನಮ್ಗೊಂದು ಜೀಪ್ ಸಾಕ್ಸಾರ, ಜೀಪ್ ಎಲ್ಲರೂ ನೋಡಿರ್ತಾರೆ ಕಣ, ಹಳೆಯ ಕಾಲದ ಛತ್ರ ಆಗ್ಬಿಡುತ್ತೆ ಅಂತ ನಾನೇ ಚೇಂಜ್ ಮಾಡಿ ವ್ಯಾನ್ ಹಾಕುವಂತ. ಅಲ್ಲ, ನೀವು ಏನ್ ಗೊತ್ತಾ, ನಾನು ಅಷ್ಟೊಂದು ಜನಕ್ಕೆ ಆಕ್ಷನ್ ಎಲ್ಲೂ ಕಾಂಪ್ರಮೈಸ್ ನಾನ್ ಪ್ರೊಡ್ಯೂಸರ್ ಆಗಿ ಬೇಡ ವ್ಯಾನ್ ಅಂತೇಳಿ ವ್ಯಾನ್ ಹಾಕ್ಸಿದ್ವಿ. ಅದಾದ್ಮೇಲೆ ಯಾವುದೋ ಒಂದು ಕಾರು ಸುಮ್ಮನೆ ಜಸ್ಟ್ ಒಂದು ಬೀಳೋದಿತ್ತು, ಇಲ್ಲ ಇದು ಒಂದು ಬೇರೆ ರೀತಿ ಮಾಡೋಣ ಅಂದ್ಬಿಟ್ಟು ಅದಕ್ಕೋಗಿ ಒಂದು ಎಸ್ಟಿಮೇಟ್ ತರಿಸ್ತೀವಿ. ಅಂದರೆ ಬಿಕಾಸ್ ಆಫ್ ಇದು ಒಂದು 95, 96 ನಡೆಯೋಂಥ ಒಂದು ಕಥೆ ಇರೋದು. ಆ ಒಂದು ಜನ್ರೇಷನಲ್ಲಿ ಯಾವ ಗಾಡಿಗಳು ಬರುತ್ತೆ ಅದನ್ನ ನೋಡ್ಕೊಂಡು ಎಸ್ಟಿಮ್ ಮಾಡೋದು. ಸೊ ಇದು ಎಲ್ಲೂ ನೋ ಕಾಂಪ್ರಮೈಸ್. ಮೋಸ್ಟ್ಲಿ ಇದಾದ್ಮೇಲೆ ಇನ್ನೊಂದು ರೌಂಡ್ ಓಡ್ ಬರ್ತೀರಾ ಪ್ರೊಡ್ಯೂಸರ್ ಆಗಿ ಎಲ್ಲ ಪಾಪ್ಯುಲರ್ ಸ್ಟಾರ್ಸ್? ಆಕ್ಚುಲಿ ಯು ಕಾಂಟ್ ಬಿಲೀವ್, ನನಗೆ ಫಸ್ಟ್ ನಾನು ಸಿನಿಮಾ ಮಾಡಬೇಕು ಅಂತ ಅಂದಾಗ ರೆಡಿ ಟು ಪ್ಲಾಟ್ಫಾರ್ಮ್ ಫಾರ್ ಹೈದರಾಬಾದ್, ನನಗೆ ರೆಡಿ ಇತ್ತು ಬಾಲಿವುಡ್. ಬಟ್ ನಾನೇನಂತಂದ್ರೆ ನಾನು ಬಂದಿರೋದು ಫಸ್ಟ್ ಕನ್ನಡ ಇಂಡಸ್ಟ್ರಿ, ಇಲ್ಲಿ ನಾನೇನೋ ಒಂದು ಅಚೀವ್ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗೋಣ. ಫಸ್ಟ್ ನಾನು ಇಲ್ಲಿ ಒಂದು ಏನಂದ್ರೆ ಈ ಮಣ್ಣಿಂದು ಋಣ ನಾನು ಅಷ್ಟು ಬೇಗ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಫಸ್ಟ್ ಇಲ್ಲಿಂದ ಹೆಜ್ಜೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಇಲ್ಲಿ ಫಸ್ಟ್ ಸ್ಟಾರ್ಟ್. ಸೊ ನೀವು ಸ್ಟಂಟ್ ಡೈರೆಕ್ಟರ್ ಆಗಿ ಯು ಆರ್ ಫುಲ್ಫಿಲ್ಡ್ ಅಂತ ಅನ್ಸುತ್ತಾ? ಯು ಆರ್ ಸ್ಯಾಟಿಸ್ಫೈಡ್ ಫಾರ್ ವಾಟ್ ಎವರ್? ನೋ, ಇನ್ನೂ ಇದೆಯಾ ಸ್ಟಂಟ್? ಬಟ್ ಇವತ್ತು ಫೈಟಲ್ಲಿ ಇನ್ನೇನು ಮಾಡ್ಬೋದು? ಇನ್ನೂ ಏನ್ ಮೂನಲ್ಲಿ ಹೋಗಿ ಮಾಡ್ತೀರಾ, ಇಲ್ಲರ ಸ್ಪೇಸ್ ಅಲ್ಲಿ ಹೋಗಿ ಮಾಡ್ತೀರಾ? ಫೈಟ್ ಇಸ್ ಇಲ್ಲರ ಏರೋಪ್ಲೇನ್ ಅಲ್ಲಿ ಎಲ್ಲಿ ಗಂಟ ಬರವಣಿಗೆ ಹೊಸ ಜನರೇಷನ್ ಬಂದು ಹೊಸ ನಿರ್ದೇಶಕರು ಬಂದು ಏನ್ ಬರ್ಕೊಂಡ್ಬರ್ತಾರೆ ಅಲ್ಲಿ ಗಂಟ ಕೊನೆ ಇಲ್ಲ. ಅಲ್ಲ, ಬಟ್ ಆಕ್ಷನ್ಗೆ ಎಲ್ಲಿ ಕೊನೆ? ಅಫ್ಕೋರ್ಸ್ ನೀವೇನ್ ನಿಮ್ ಯೋಚನೆ, ಈ ಹೊಸ ಜನರೇಷನ್ ಯೋಚನೆ ಏನ್ ಬರುತ್ತೆ ಅಲ್ಲೇ ಆಕ್ಷನ್ ಇರುತ್ತೆ. ಇವಾಗ ನೀವು ಇಲ್ಲಿಂದ ಇಲ್ಲಿ ಕೆಳಗಡೆ ಹೋಗ್ತಾ ಸ್ಟೆಪ್ಸ್ ಇಲ್ಲದ ಬೀಳೋದೇ ಒಂದು ಆಕ್ಷನ್ ಜನರಲ್ ಆಗಿರ್ಬೇಕು ಅಂತಂದ್ರೆ, ಇಲ್ಲ ರೋಡಲ್ಲಿ ಇಳಿತಾ ಅಲ್ಲೆಲ್ಲ ಹೋದ ಒಂದು ಆಕ್ಷನ್. ಅದು ಡಿಪೆಂಡ್ ಆಗ ನೀವು ಏನ್ ಯೋಚನೆ ಮಾಡ್ತೀರಾ ಅನ್ನೋದೇ ಒಂದು ಇದು. ಅದು ಯಾವ ರೀತಿ ಸ್ಮಾಲ್ ಸ್ಟೆಪ್ಸ್. ಎಸ್. ಓಕೆ. ಸೊ ನಿಮ್ ಹಾಲಿವುಡ್ಗೂ ಏನಾದ್ರು ಪ್ಲಾನ್ ಮಾಡಿದಾರಾ ನೆಕ್ಸ್ಟ್? ಇಲ್ಲ, ಸಾಕ ಇಂಡಿಯಾ ಸಾಕ? ಎಲ್ಲಿ ಹೋಗೋದು ನೋಡೋಣ. ಆಕ್ಚುಲಿ ಹಾಲಿವುಡ್ ಅವಾಗಲೇ ಹೋಗ್ಬೇಕಾಯ್ತು, ಬಟ್ ಅದು ನಾನು ಶಾರುಖ್ ಸರ್ ಇರೋದ್ರಿಂದ ನಾನು ಅದರಲ್ಲಿ ಟರ್ನ್ ಮಾಡಿದೆ ಅಷ್ಟೇನಿಲ್ಲ. ಓಕೆ, ಇನ್ನೊಂದು ಆಫರ್ ವೇಟಿಂಗ್. ಖಂಡಿತ. ಓಕೆ, ಸೊ ನಿಮ್ಮ ರಾಜ್ ಬಿ ಶೆಟ್ಟಿ ಜೊತೆ ಗೌರವ್ ಆ್ಯಂಡ್ ಅರ್ಚನಾ ಕೊಟ್ಟಿಗೆ ಎನ್ಸಾಂಬಲ್ ಕಾಸ್ಟ್ ಇದೆ. ಸೊ ನಾವು ಇವಾಗ ಅರ್ಚನಾ ಕೊಟ್ಟಿಗೆ ಅವರ ಜೊತೆ ಬೀಯಿಂಗ್ ಪಾರ್ಟ್ ಆಫ್ ರಕ್ಕಸಪುರದೋಡ್, ಅಂದರೆ ಅರ್ಚನಾನ ಈವನ್ ಕೀ ಕ್ಯಾರೆಕ್ಟರು ಎಲ್ಲಿ ಅರ್ಚನಾ ನೋಡಿದ್ರೆ ಓಹ್ ಶಿ ಹ್ಯಾಸ್ ಸಮ್ ರೋಲ್ ಟು ಪ್ಲೇ, ಶಿ ಹ್ಯಾಸ್ ಮೇಡ್ ಅನ್ ಇಂಪ್ಯಾಕ್ಟ್ ನಾವು ಹೇಳ್ಕೊಂಡು ಬಂದೇ ಇದ್ದೀವಿ. ಸೊ ರಕ್ಕಸಪುರದಲ್ಲಿ ಅವಳ ಕ್ಯಾರೆಕ್ಟರ್ ಹೇಗೆ? ಏನಾದ್ರು ಸ್ವಲ್ಪ ಬಿಲ್ಡಪ್ ಕೊಡ್ತೀರಾ? ಆಮೇಲೆ ದಟ್ಸ್ ವೆರಿ ಸ್ವೀಟ್ ಆಫ್ ಪ್ರೊಡ್ಯೂಸರ್. ಅಂದ್ರೆ ನೀವು ಡೈರೆಕ್ಟರ್ ಆಗಿ ನೀವು ಹೇಳಿದ್ರ ಇಟ್ಸ್ ಅ ಟೆಕ್ನಿಷಿಯನ್ಸ್ ಫಿಲಮ್, ಸೊ ಯು ವುಡ್ ಹ್ಯಾವ್ ಸೀನ್ ಹೂಮ್ ಟು ಬ್ರಿಂಗ್, ಯಾರ್ಯಾರನ್ನ ಕರ್ಕೊಂಡ್ ಬರ್ಬೇಕು, ಯಾ ಸೂಟ್ ಆಗ್ತಾರೆ ಅಂತ. ಸೊ ಅರ್ಚನಾನ ಡೆಫಿನೆಟ್ಲಿ ಒಂದ್ ರೀಸನ್ಗೆ ಡೈರೆಕ್ಟರ್ ಕರ್ಕೊಂಡ್ ಬರ್ತಾರೆ. ಸೊ ನಿಮ್ ಪ್ರಕಾರ ಶಿ ಇಸ್ ಪಾರ್ಟ್ ಆಫ್ ದ ಕಾಸ್ಟ್. ಹೇಗಮ್ಮ ನೀನೇ ಹೇಳು? ಇಲ್ಲ, ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಸೇ. ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಮಾಡಿರೋದು. ರವಿ ವರ್ಮ ಸರ್ ಆಗಿರಲಿ, ರಾಜ್ ಶೆಟ್ಟಿ ಅವರಾಗಿರಲಿ, ಅವ್ರವ್ರ ವೇನಲ್ಲಿ ದೇ ಬೋತ್ ಬ್ರಿಲಿಯಂಟ್ಸ್. ಆ್ಯಂಡ್ ಅವ್ರ ಜೊತೆ ನಾನು ಪಾರ್ಟ್ ಆಗಿ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ. ಇದು ಎಲ್ಲರೂ ಹೇಳ್ತಾರೆ ಇದರಿಂದ ನಾನು ತುಂಬ ಕಲ್ತಿದ್ದೀನಿ, ನಾನು ನಿಜವಾಗ್ಲೂ ಕಲ್ತಿದ್ದೀನಿ ಇದರಲ್ಲಿ. ಆ್ಯಂಡ್ ಎಷ್ಟು ಫೋಕಸ್ಡ್ ಇವರು ವರ್ಕಲ್ಲಿ ಅನ್ನೋದು ಎಲ್ಲ ಕೆಲವೊಬ್ರೊಬ್ರು ಅವ್ರು ಅಚೀವ್ ಮಾಡಿರ್ತಾರಲ್ಲ ಲೈಫಲ್ಲಿ, ಏನಕ್ಕಿರ್ಬೋದು ಅಂತ ನಾವು ವೀಕೆಂಡ್ ವಿತ್ ರಮೇಶ್ ಎಲ್ಲ ನೋಡೋದು ಬದಲು ಈ ಥರ ಡೈರೆಕ್ಟ್ ಅದನ್ನು ನೋಡ್ಬೋದು. ಖಂಡಿತ ತುಂಬ ಇನ್ಸ್ಪೈರ್ ಆಗುತ್ತೆ. ಬಟ್ ರಿಯಲ್ ಆಗಿ ಆಪರ್ಚುನಿಟಿ ಸಿಕ್ಕಿದಾಗ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಅದು. ಸೊ ಒಂದೊಂದು ಚಿಕ್ಕದು ದಟ್ಸ್ ವಾಟ್ ಮೇಕ್ಸ್ ದೆಮ್ ಡಿಫ್ರೆಂಟ್ ಅಲ್ವಾ? ಅದು ಚಿಕ್ಕದು ನೋಡಿ ಓ ಅದಕ್ಕೆ ಇವರೆಲ್ಲ ಹಿಂಗಿರೋದು ಅಂತ ಅಲ್ಲ. ಒಂದು ಸ್ಟಂಟ್ ಕೊರಿಯೋಗ್ರಾಫರ್ ಪ್ರೊಡ್ಯೂಸರ್ ಆದಾಗ
ನಿಂಗೆ ಆಕ್ಷನ್ ನಂಗೆ ನಿಜವಾಗ್ಲೂ ಪೇಮೆಂಟ್ ಕೇಳಿದ್ರೆ ಒಂದು ಬಾರಿಸ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಈಸ್ ಅಲ್ಲ ಸಿನಿಮಾದಲ್ಲಿ ಏನಾದ್ರು ಬಾರಿಸಿದ್ಯಾ ಅಂತ. ಈ ಒಂದು ಕಡೆ ಒಂದೇ ಒಂದ್ ಕಡೆ ಹೇಳ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಒಂದು ಆಕ್ಟರ್ಗೆ ನಂಗೆ ನಿಜವಾಗ್ಲೂ ತಲೆಗೆ ಏಟ್ ಬಿತ್ತು. ಯಾವಾಗ ನಿನ್ನಿಂದನ ಅವ್ರಿಂದನ ಇಲ್ಲ ಇಲ್ಲ ನಂದು ಅಷ್ಟೊಂದು ಸ್ಟಂಟ್ಸೇ ಅದೆಲ್ಲ ಏನೂ ಇಲ್ಲ. ಕ್ಲೈಮ್ಯಾಕ್ಸ್ ಎಲ್ಲ ಅದೆಲ್ಲ ಹೇಳ್ಬಿಡ್ಬಾರ್ದಲ್ಲ ಹಂಗಂತ ನಾನು ಇವಾಗ ಏನಾದ್ರು ನಿಮ್ಗೆ ಸ್ವಲ್ಪ ಲೂಸ್ ತರ ಮಾತಾಡ್ತಾ ಇದೀನಿ ಇಲ್ಲ ನಾರ್ಮಲ್ ಆಗಿ ಅನಿಸ್ತಾ ಇದೀನಿ ಅಂತ ಏನಂದ್ರು ಅದ್ರಿಂದ ಅಂತ ಹೇಳಿ ಏನೂ ಆಗ್ಲಿಲ್ಲ, ನಾನು ಕರೆಕ್ಟ್ ಆಗಿ ಹೇಳಿದೀನಿ ಅಂದ್ರೆ ನಂಗೇನೂ ಆಗಿಲ್ಲ. ಓಕೆ, ಬಟ್ ಅಬೌಟ್ ಯುವರ್ ಕ್ಯಾರೆಕ್ಟರ್ ಅಂತ ಕೇಳಬೇಕು ಅಂದರೆ ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್. ಸೊ ಇವ್ರು ನನಗೆ ಆಫರ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಐ ರಿಯಲಿ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಆಲ್ಸೋ. ನಾನು ಅದೇ ಥರ ಪಾತ್ರಗಳೇ ಹುಡುಕ್ತಾ ಇತ್ತು. ಆ್ಯಂಡ್ ಖುಷಿ ಇದೆ ನನ್ನ ಪಾತ್ರ ಮೇಜರ್ ಆಗಿ ಸಿನಿಮಾದಲ್ಲಿ ಕಾಂಟ್ರಿಬ್ಯೂಟ್. ಅದು ಖುಷಿ ಇದೆಯಾ ಮೇಜರ್ ಆಗಿದೆ ಅಂತ? ಯಾಕಂದ್ರೆ ಎಲ್ಲ 2-3 ದಿನ ರೋಲ್ ಮಾಡ್ತೀನಿ ಅಂತ ನೀವೇ ಹೇಳ್ತದಲ್ಲ, ಏನಮ್ಮ ಬಂದು ಹೊಟ್ಟೋಗ್ತೀಯಾ ಅಂತ. ಇದ್ರಲ್ಲಿ ಸ್ವಲ್ಪ ಇರುತ್ತೆ ಮ್ಯಾಮ್, ನೀವೊಂದು ಪಾಪ್ಕಾರ್ನ್ ತಿನ್ ಮುಗ್ಸೋ ತನಕ ಅಂತೂ ಇರ್ತೀನಿ. ಓಕೆ, ಆ ಖುಷಿ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳು. ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರೆ ನಾನು ಎಲ್ಲ ಹೇಳ್ಬಿಡ್ತೀನಿ. ಡೈರೆಕ್ಟರ್ ತುಂಬ ವಾರ್ನಿಂಗ್ ಕೊಟ್ಟಿದ್ದಾರೆ ನನಗೆ. ಬಟ್ ನನ್ನ ಪಾತ್ರದ ಹೆಸರು ಪಾರ್ವತಿ ಅಂತ. ಗರ್ಲ್ ನೆಕ್ಸ್ಟ್ ಡೋರ್, ಲಿಟ್ರಲಿ ನೀವು ಏನು ಇಮ್ಯಾಜಿನ್ ಮಾಡ್ತೀರಾ ಹಾಗೆ ಇರುತ್ತೆ. ತುಂಬ ಏನು ನಾನು ರೋಲ್ಗೋಸ್ಕರ ಪ್ರಿಪ್ರೇಷನ್ ಆ ಥರ ಏನಿಲ್ಲ. ಇಟ್ ವಾಸ್ ವೆರಿ ರಿಲೇಟಬಲ್. ಅದಕ್ಕೆ ನಾನು ತುಂಬ ಪ್ರಿಪ್ರೇಷನ್ ಹಾಕಿಲ್ಲ. ಐ ನೋ ಸಮ್ವನ್ ಈ ಥರ ಒಬ್ರು ಇದ್ದಾರೆ ಅನ್ನೋದು ನನಗೆ ಆಲ್ರೆಡಿ ಇನ್ಬಿಲ್ಟ್ ಥಾಟ್ಸ್ ಇತ್ತು. ಸೊ ದಟ್ ವಾಸ್ ಈಸಿ ಟು ಪ್ಲೇಕ್ಕಿಂತ ಇಟ್ ವಾಸ್ ವೆರಿ ಐ ನ್ಯೂ ವಾಟ್ ಟು ಡೂ. Generally, to be part of a technician's film, including Rajbi Shetty, a fine actor who's also a good director now. Of course, Ravi Verma our journey ne saaku. It's an best example. And you have the other technicians, William David. So when a film you are part of is called a technician's film anta anದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಫಸ್ಟ್ ಒನ್ ಡೇ ವಾಸ್ ಆಬ್ಸಲ್ಯೂಟ್ಲಿ ಡಾಂಟಿಂಗ್. ಅಂದರೆ ನಾನೇ ಎಕ್ಸ್ಟ್ರಾ ಪ್ರೆಷರ್ ಹಾಕ್ಕೊಂಡಿದ್ದೇನೆ ಅಂತ ಹೇಳಿ, ಅಯ್ಯೋ ಇವರೆಲ್ಲ ಏನು ಮಾಡ್ತಾರೋ ನನಗೆ ಹಾಕೊಂಡು ಇವಾಗ ರುಬ್ತಾರೆ ಆ ಥರ. ಬಟ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವರ್ಕಲ್ಲಿ ವೆರಿ ಫೋಕಸ್ಡ್. ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಶಾರ್ಟ್ ಆ್ಯಕ್ಷನ್ ಕಟ್ಗೆ ಎವ್ರಿಬಡಿ ವರ್ ಸೀರಿಯಸ್. ಅದಾದ್ಮೇಲೆ ಕಟ್ ಹೇಳಿದ ತಕ್ಷಣ ನೀವು ರಾಜ್ ಸರ್ ನೋಡಿದ್ರೆ ಬೆಳ್ಳಿ ಪಾತ್ರ ಮಾಡಿದವ್ರ ಜೊತೆ ಫುಲ್ ತರಲೆ ಮಾಡೋರು ಅವರು. ತಿರ್ಗಾ ಆ್ಯಕ್ಷನ್ಗೆ ಹಿ ಯೂಸ್ ಟು ಬಿ ಇನ್ ದ ಕ್ಯಾರೆಕ್ಟರ್. ನಾನು ಐ ಆಮ್ ಸಮ್ಮನ್ ಹೂ ಗೆಟ್ಸ್ ಕ್ಯಾರಿಡ್ ಅವೇ ವೆರಿ ಈಸಿಲಿ. ನಾನು ಇವಾಗ ಜೋಕ್ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ಆ್ಯಕ್ಷನ್ದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಆ ಸ್ವಿಚ್ ನನ್ನ ಎಲ್ಲರಲ್ಲೂ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಲಿಟ್ರಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅವರು. ನೀವು ಕಾಲೇಜಲ್ಲೆಲ್ಲ ಓದೋವಾಗ ಅಯ್ಯೋ ಇವ್ರು ಫಸ್ಟ್ ಬೆಂಚ್ ಬರೀ ಓದ್ತಾನೆ ಇರ್ತಾರೆ ಅಂದ್ಕೊಂಡು ಎಕ್ಸಾಮ್ ಟೈಮಲ್ಲಿ ಈ ನೋಟ್ಸ್ ಇದ್ರೆ ಕೊಡ್ತೀಯಾ ಪ್ಲೀಸ್, ನೀನು ಬರ್ಕೊಂಡಿರ್ತೀಯಾ ಅಂತ ನಂಗೆ ಗೊತ್ತು. ಅವ್ರು ಹಾಗೆ ಕ್ಯಾರೆಕ್ಟರ್ ಏನಾರು ಸ್ವಲ್ಪ ಕನ್ಫ್ಯೂಷನ್ಸ್ ಇಲ್ಲ, ಅವ್ರು ನಮಗೆ ಕೊಡ್ತಾ ಇದ್ದಿದ್ದು ಇನ್ಪುಟ್ಸ್ ಎಲ್ಲ ಓ ಕರೆಕ್ಟ್ ಅಲ್ವಾ. ಆದರೆ ಕಾಫಿ ಆಯ್ತಾ ಸರ್, ತಿಂಡಿ ಅಷ್ಟೇ. ಇದೆಲ್ಲ ಎಕ್ಸ್ಟ್ರಾ ಏನು ಮಾತಾಡ್ತಾ ಇರಲಿಲ್ಲ ಅವರು. ಇನ್ನೇನು ಸಿನಿಮಾ ಮುಗೀತು, ನನ್ನ ಪಾರ್ಟ್ ಪ್ಯಾಕಪ್ ಆಗೋವಾಗ ಮಾತ್ರ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಅಂತ ಮಾತಾಡಿದ್ರಲ್ಲ ಸರ್ ಫೈನಲಿ ಅಂತ. ನಾನು ನೀವು ತುಂಬ ಅಂದರೆ ಥ್ರೂ ಯುವರ್ ಜರ್ನಿ ಆ್ಯಸ್ ಅನ್ ಆ್ಯಕ್ಷನ್ ಡೈರೆಕ್ಟರ್ ನೀವು ತುಂಬ ಹೀರೋಯಿನ್ಸ್ನ ನೋಡಿರ್ತೀರ. ಯು ಹ್ಯಾವ್ ವರ್ಕ್ ವಿತ್ ದೆಮ್, ಅಸೋಸಿಯೇಟೆಡ್ ವಿತ್ ದೆಮ್. ಅಂದರೆ ಅವ್ರಿಗೆ ಯಾವತ್ತೂ ನೀವು ಆ್ಯಕ್ಷನ್ ಜಾಸ್ತಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಜನರಲಿ ವೆನ್ ಯು ಸಿ ಕನ್ನಡ ಹೀರೋಯಿನ್ಸ್ ಪಾರ್ಟ್ ಆಫ್ ಸರ್ಟನ್ ಫಿಲಮ್ಸು, ನಾವು ಅರ್ಚನಾ ಇಸ್ ದ ಲೇಟೆಸ್ಟ್, ಏನು ಅನ್ಸುತ್ತೆ ನಿಮಗೆ? ಇಲ್ಲ, ಇವ್ರ ಜೊತೆ ನಾವು ಒಂದು ಆಕ್ಷನ್ ಸಿನಿಮಾ ಮಾಡಿದ್ವಿ. ಅಲ್ಲಿಂದಲೇ ಅಲ್ಲಿಂದ್ರೆ ನನಗೆ ಅಂದರೆ ತೀರಾ ಕ್ಲೋಸ್ ಆಗಿದ್ದು. ಅಲ್ಲಿಂದ ನಾವು ಆಸ್ ಇಟ್ ಈಸ್ ಕಂಟಿನ್ಯೂ ಆಗಿದ್ದು. ಬಟ್ ಶಿ ಇಸ್ ಡನ್ ವೆರಿ ಗುಡ್ ಜಾಬ್ ಇನ್ ಆಕ್ಷನ್. ತುಂಬ ಚೆನ್ನಾಗಿ ಮಾಡೋದು. ಅಲ್ಲಿ ನನಗೆ ಯಾವ ಹೇಳ್ತಾರೆ, ನಾನು ನಿಮ್ದು ಅಸ್ಟೆಂಟ್ ಆಗಿ ಬರ್ತೀನಿ, ಅಸ್ಟೆಂಟ್ ಆಗಿ ಬರಲಿ, ಯಾವ ನಾನು ಹಂಗೆ ಹೇಳ್ತೇನೆ, ಶೆಡ್ಯೂಲ್ ಹೇಳ್ತೇನೆ. ಅದು ಶೆಡ್ಯೂಲೇ ಕೇಳೋಣ. ಶೂಟಿಂಗ್ ಹೋಗಿ ಬಿಸ್ಕೆಟ್ ಹಾಕೋದು, ಶೂಟಿಂಗ್ ಹೋಗಿ ಬರೋದು ಇಲ್ಲ, ನಾನು ಮದುವೆ ಫಿಕ್ಸ್ ಆಗಿದೆ. ಏನ್ ಹೇಳ ಅವ್ರು ಅಲ್ಲಿ ಆಕ್ಷನ್ ಮಾಡ್ಬೇಕಾಗಿತ್ತಲ್ಲ. ಜಾಬ್ ಹೇಗೆ ಇಲ್ಲ ಅಂದ್ರೆ ಸಖತ್ ಏನ್ ನಾನು ಇವ್ರಿಗೆ ರೇಗಿಸ್ತಾ ಇದೆ ಸರ್, ನಾನು ಓಡೋದು ಇಲ್ಲ ಸರ್, ನಾನು ಬರೀ ವಾಕಿಂಗ್ ಮಾಡೋಣ, ನನ್ ಕರ್ಕೊಂಡು ಹಿಂಗೆಲ್ಲ ಸ್ಟಂಟ್ ಮಾಡಿಸ್ತಾ ಇದೀರಲ್ಲ. ಬಟ್ ಅದ್ ನಂಗೆ ಕಷ್ಟ ಅಂತ ಅನ್ಸ್ಲಿಲ್ಲ. ಅಂದ್ರೆ ನೋಡಕ್ಕೆ ಸ್ಟಂಟ್ ಬಟ್ ಆ ಫೆಸಿಲಿಟೀಸ್ ಅದೆಲ್ಲ ಇರುತ್ತಲ್ವಾ, ಕುಶನ್ ಎಲ್ಲ. ಈಗಿನ ಟೆಕ್ನಿಕಲಿ ಕೆಲಸ ಮಾಡೋದು ಆತರ ರಿಸ್ಕ್ ಅಷ್ಟು ಇಲ್ವೇ ಇಲ್ಲ ಹೇಳ್ಬೇಕು.
ಬಟ್ ಆಗಿನ ಒಂದು ಟೈಮಲ್ಲಿ ಮಾಡ್ಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದಂತೂ ಈಗ ಈಸಿ, ಈಸಿ. ಎವ್ರಿಥಿಂಗ್ ಈಸಿ. ಓಕೆ, ಸೊ ನೈಸ್. ಇನ್ ಜನರಲ್ ರವಿ ವರ್ಮ ಅವ್ರಿಗೆ ಅಂದರೆ ವಾಟ್ ಸ್ಟೆಪ್ ಯು ಅಂದರೆ ಸಿನಿಮಾ ನಿಂಗೆ ತುಂಬ ಕೊಟ್ಟಿದೆ, ಬಟ್ ಒನ್ ಥಿಂಗ್ ಯು ವಾಂಟ್ ಟು ಎರೇಸ್ ಇನ್ ದಿಸ್ ಜರ್ನಿ ಅಂತ? ತುಂಬಾ ಇದಾವೆ ರೈಸ್ಗಳಾಗೋದು, ಆದರೆ ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಸಿಹಿ ಕಹಿ ಎಲ್ಲ ತೊಗೊಂಡು ಸಹಿಸ್ಕೊಂಡು ಹೋಗ್ತಾ ಇರ್ಬೇಕು, ನಡೀತಾ ಇದೆ. ಬಟ್ ಇವತ್ತು ಲೈಕ್ ಏನೋ ನೀವು ಹೇಗೆ ಹೊರಗಡೆ ಜನ ನಿಮ್ಮ ತುಂಬ ಬೇಡಿಕೆ ಇದೆ ಫಿಲ್ಮ್ ಮೇಕರ್ಸ್, ಹಾಗೆ ಇಲ್ಲೂ ಕನ್ನಡ ಅಲ್ಲಿ ಬೇರೆ ಸ್ಟಂಟ್ ಡೈರೆಕ್ಟರ್ಸ್ಗೆ ತುಂಬ ಬೇಡಿಕೆ ಇದೆ. ಆವಾಗ ನಿಮ್ಗೆ ಏನು ಅನ್ಸುತ್ತೆ, ಓ ನಾವಿಲ್ಲಿದ್ದಾಗ ಬೇರೆಯವರು ಬಂದು ಹೋಗ್ತಾರೆ, ದೇ ಪಾರ್ಟ್ ಆಫ್ ದೇ ಟೇಕ್ ದ ಕ್ರೆಡಿಟ್ ಅಂತ ನಿಮ್ಗೆ ಏನು ಅನ್ಸುತ್ತೆ ಅವಾಗ? ಇಲ್ಲ, ಇವಾಗ ನಾನು ಒಂದೇ ಹೇಳೋದು, ಇವಾಗ ನನ್ನ ಡೇಟ್ ಇದ್ದು ನನಗೆ ಇಲ್ಲ ಅಂತಂದ್ರೆ ನಾನು ಅವ್ರಿಗೆ ಹೋಗಿ ಕ್ವಶನ್ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲೂ ಎಲ್ಲ ಥರದ್ದು ಟ್ರೈ ಮಾಡಿರ್ತಾರೆ, ಯಾರು ಸಿಗದೇ ಟೈಮಲ್ಲಿ ಹೋಗಿ ಹೊರಗಡೆಯಿಂದ ಇದು ಮಾಡ್ಕೊಂಡು ಬರ್ತಾರೆ. ಆರ್ ಯು ಅ ಕಾಸ್ಟ್ಲಿ ಸ್ಟಂಟ್ ಡೈರೆಕ್ಟರ್? ಅದು ಗೊತ್ತಿಲ್ಲ, ದೇವ್ರಿಗೆ ಸೇರಿದ್ರು, ನನಗೆ ಗೊತ್ತಿಲ್ಲ. ಬ್ರ್ಯಾಂಡ್ ಇವಾಗ ಒಂದು ನಿಮಿಷ, ಇವಾಗ ಏನಾರ ನೀವು ಕಾಸ್ಟ್ಲಿ ನನಗೆ ಈಗ ನಮ್ ಕಾಸ್ಟ್ಲಿ ಅನ್ನೋದೇ ಇಲ್ವಲ್ಲ ಸರ್, ನಾನು ಬರೀ ಕ್ವೆಶನ್ ಕೇಳೋದು. ಈಸಿ. ಕಾಸ್ಟ್ಲಿ ಏನಂತಂದ್ರೆ ಡಿಪೆಂಡ್ ಆಫ್ ಕ್ವಾಲಿಟಿ. ಇವಾಗ ನೀವು ಕ್ವಾಲಿಟಿ ಯಾವ ರೀತಿ ಕೇಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗೇನಂತಂದ್ರೆ ಎಲ್ರಿಗೂ ಫೈಟ್ ಕೊಡ್ಬೇಕು ನಾವಿಲ್ಲಿ. ಕನ್ನಡ ಸಿನಿಮಾ ಡೈರೆಕ್ಟಾಗಿ ಬಂದು ನೋಡ್ಬಿಟ್ಟು ಯಾರು ಕನ್ನಡ ಸಿನಿಮಾ ಓಲಿ ಬಿಡೋ ಕನ್ನಡ ಸಿನಿಮಾ ಕಮ್ಮಿ ಮಾಡೋರು ಅಂತ ಯಾರು ನೋಡಿಲ್ಲ. ನಾವಿಲ್ಲಿ ತಮಿಳ್ ಅವ್ರಿಗೆ, ತೆಲುಗು ಅವ್ರಿಗೆ, ಮಲಯಾಳಂ ಅವ್ರಿಗೆ, ಹಿಂದಿ ಅವ್ರಿಗೆ, ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಇನ್ನು ಒರಿಸ್ಸಲ್ಲಿ ಬರೋದೇನೋ ಗೊತ್ತಿಲ್ಲ, ಎಲ್ರಿಗೂ ಫೈಟ್ ಕೊಟ್ಕೊಂಡು ನಾವು ಒಂದು ಸಿನಿಮಾ ನಾವು ನಿಲ್ಲಿಸ್ಬೇಕು ಅಂತಂದ್ರೆ ಕೆಲವು ಜಾಗದಲ್ಲಿ ಕಾಸ್ಟ್ಲಿ ಆಗಿರ್ಬೇಕಾಗುತ್ತೆ. ಓಕೆ, ಸೊ ಎನಿವೆ ಎಲ್ಲ ಒಂದಷ್ಟು ಜನ ವೈಟ್ ಎಲಿಫೆಂಟ್ ಅನ್ಕೊಂತಾರೆ. ನಾನು ಎಲಿಫೆಂಟ್ ಅಂತಾನೆ, ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಎಷ್ಟೇ ಆದ್ರೂ ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಇವಾಗ ಎಲ್ಲಾನು ಹಸಿರು ಉಳಿಸಿ ಬೆಳೆಸಿ ಅಂದಂಗೆ ಕನ್ನಡ. ನನ್ನ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿರ್ತದೆ ಯಾವಾಗ, ಆ ಥರ ಏನಿದೆ ಇಲ್ಲ ಅಂದ ಪಕ್ಷದಲ್ಲಿ ಬರೋದು. ನಿನ್ ರೋಲ್ ಬಗ್ಗೆ ಹೇಳು. ನಾನು ರಾಜು ಶೆಟ್ಟಿ ಸರ್ ಮಕ್ಕಳು ಇವ್ರು ಏನಾಗ್ಬೇಕು? ನೀಟಾಗಿ ಮ್ಯಾಚಪ್ ಮಾಡ್ಬಿಟ್ಟದೆ. ಬಟ್ ನಿನ್ಗೆ ಇಷ್ಟು ಅಂದ್ರೆ ನೀನ್ ಯಾವಾಗ್ಲೂ ಪ್ರತಿ ಸತಿ ಸ್ಕ್ರೀನ್ ಅಲ್ಲಿ ನೋಡ್ತೀಯಾ, ಎಲ್ಲಾರ್ನು ಇವ್ರನ್ನೆಲ್ಲ ನೋಡ್ತೀಯಾ, ಅವಾಗ ನೀನ್ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಿಂಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಹೇಗೆ ಖುಷಿ ಆಗುತ್ತೆ? ಅವ್ರ ಜೊತೆ ಎಲ್ಲ ಮಾಡ್ತೀನಿ ಅಂತ ತುಂಬಾ ಖುಷಿ ಆಗುತ್ತೆ. ಅಲ್ಲ, ನೀನ್ ಸ್ಕೂಲಲ್ಲೂ ಹೋಗಿ ಹೇಳ್ತೀಯಾ, ನಾನು ರಾಜ್ ಬಿ ಶೆಟ್ಟಿ, ಅರ್ಚನಾ ಕೊಟ್ಟಿಗೆ, ರವಿ ವರ್ಮ ಅವ್ರನ್ನೆಲ್ಲ ಮೀಟ್ ಮಾಡಿದೆ, ನಾನು ಈ ತರ ಆಕ್ಟ್ ಮಾಡಿದೆ ಆ ತರ ಅಂತನಾ ಹೇಳ್ತೀನಿ. ಏನಂತಾರೆ ಅವರು? ಹೌದಾ, ನಮ್ಮನ್ನು ಸೇರ್ಸ್ಕೋ ಆಕ್ಟಿಂಗ್. ಬಟ್ ವಾಟ್ ಎವರ್ ಶಿ ಡಿಡ್ ವೆರಿ ಗುಡ್. ಸೊ ನಿನ್ ಮುಂಚೆನೂ ಆಕ್ಟಿಂಗ್ ಅಂದ್ರೆ ಇಷ್ಟನಾ? ನಂಗೆ ಆಕ್ಟಿಂಗ್ ಓದೋದು ಎರಡು ಇಷ್ಟ. ಓ, ನೀವ್ ಹೇಳ್ಕೊಟ್ಟಿರ್ಬೇಕಿದು, ಓದೋದು ಇಷ್ಟ. ನಂಗೆ ಓದೋದು ತುಂಬಾ ಇಷ್ಟ. ಹೌದು, ನಮಗೂ ಇಷ್ಟ. ಸರಿಯಾಗಿ ಮಾರ್ಕ್ಸ್ ತಗೊಂಡಿಲ್ಲ ಅಂತಿದ್ರು ನಮ್ಮ ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಸರಿಯಾಗಿ ಮಾರ್ಕ್ಸ್ ಬಂದಿಲ್ಲ ಅಂದ್ರು ನಿಮ್ಮಮ್ಮ ಇಲ್ಲ, ಹೇಳಿದ್ರು. ನಿಮ್ ರಿಪೋರ್ಟ್ ಕಾರ್ಡ್ ನಿಂಗೆ ಯಾರು ಇಷ್ಟ ಇದ್ರೊಳಗೆ? ಎಲ್ಲಾರದ್ರಲ್ಲೂ ರಾಜ್ ಬಿ ಶೆಟ್ಟಿ ಇಷ್ಟನೋ, ಫ್ರೆಂಡ್ ಇಷ್ಟನೋ, ಅಥವಾ ರವಿ ವರ್ಮ ಇಷ್ಟನೋ? ಎಲ್ಲರೂ ಇಷ್ಟ. ಎಲ್ಲಾರು ಹೇಗೆ ಇಷ್ಟ ಆಗುತ್ತೆ ಹೇಳು? ಎಲ್ಲರೂ ಇಷ್ಟ. ಇಲ್ಲ, ಒಬ್ರು ಯಾರ ಒಬ್ಬರ ಹೆಸರು ಹೇಳ್ಬೇಕು, ನನ್ನ ಹೆಸರು ಹೇಳು. ಫ್ರೆಂಡ್ ಇಷ್ಟ ಅಂತ. ಫ್ರೆಂಡ್, ಅಪ್ಪ, ಇವ್ರು. ಬಟ್ ಇವಾಗ ಅವ್ರು ಏನು ಈ ಫಿಲಮ್ ಅಲ್ಲಿ ನಿಮ್ಗೆ ಸಿಲ್ಲವಾಗಿ ಟ್ರೈನಿಂಗ್ ಆಲ್ ದ ಬೆಸ್ಟ್, ಡೂ ವೆಲ್. ಓಕೆ, ಖಂಡಿತ. ಅಂದರೆ ಯು ಹವ್ ಟೇಕನ್ ಅ ನ್ಯೂ ರೋಲ್ ಆಸ್ ಅ ಪ್ರೊಡ್ಯೂಸರ್. ಡೆಫಿನೆಟ್ಲಿ ವಿ ಎನಿ ಕೈಂಡ್ ಆಫ್ ವರ್ಕ್ ಫ್ರಮ್ ರವಿ ವರ್ಮ ಒಳ್ಳೆ ಸಿನಿಮಾ ಇರಬೇಕು ಅಷ್ಟೇ ಅಲ್ಟಿಮೇಟ್ಲಿ. ಸೊ ಅದು ನಿಮ್ದಾಗ್ಲಿ ಅಂತ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅರ್ಚನಾ. ಥ್ಯಾಂಕ್ ಯು ಮ್ಯಾಮ್.